ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಟೋಟಲ್ ಆಗಿ 9 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದು. ಇವತ್ತಿನ ಕ್ಲಾಸಲ್ಲಿ ಅದನ್ನು ಕಂಟಿನ್ಯೂ ಮಾಡಬೇಕು. ಅದಕ್ಕಿಂತ ಮುಂಚೆ ಇವತ್ತು ಮಾಡ್ತಕ್ಕಂಥ ಕ್ಲಾಸಲ್ಲಿ ಮಾಡ್ತಕ್ಕಂಥ ಪ್ರಾಬ್ಲಮ್ಗಳಿಗೆ ಕೆಲವೊಂದು ಹೊಸ ಫಾರ್ಮುಲಾಗಳನ್ನ ನಾವು ಯೂಸ್ ಮಾಡ್ತೀವಿ. ಅದು ಯಾವ್ಯಾವ ಫಾರ್ಮುಲಾ ಅನ್ನೋದನ್ನ ನಾವು ನೋಟಲ್ಲಿ ಹೇಳ್ತಾ ಇದ್ದೀನಿ. ಈ ನೋಟನ್ನ ನೀವೇನು ಮಾಡಬೇಕು ಅಂತಂದ್ರೆ ಗ್ರೀನ್ ಪೆನ್ನಲ್ಲಿ ನಿಮ್ಮ ನೋಟ್ಬುಕ್ನಲ್ಲಿ ಬರೀಬೇಕಾಗಿರುತ್ತೆ. ಫಸ್ಟ್ ದ ನೋಟ್ ನಂಬರ್ 1 ಈಸ್ if sin inverse x plus sin inverse y, that value can be written as, that is equal to sin inverse of x into root of 1 minus y square, ಇಲ್ಲಿ ಪಾಸಿಟಿವ್ ಇದ್ರೆ ಪಾಸಿಟಿವ್ ಬರೀತೀರಾ, ನೆಗೆಟಿವ್ ಇದ್ರೆ ನೆಗೆಟಿವ್ ಬರೀತೀರಾ. ಇವಾಗ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಪಾಸಿಟಿವ್ ಬರೀತಾ ಇದ್ದೀನಿ ಇಂಟು ಇಲ್ಲಿ ಎಕ್ಸ್ ಮತ್ತೆ ವೈ ನ ಇಂಟರ್ಚೇಂಜ್ ಮಾಡಿ ಬರೀಬೇಕು. ಈ ಟರ್ಮ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ ಮತ್ತೆ ವೈ ನ ಇಂಟರ್ಚೇಂಜ್ ಮಾಡಿ ಬರೆದಾಗ ವೈ ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈ ತರ ಆಗುತ್ತೆ. ಅಂಡ್ ದ ಕಂಡೀಷನ್ ಈಸ್, ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು ಅಂತಂದ್ರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗಿರಬೇಕು. ಅಂಡ್ ಆಲ್ಸೋ 0 ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗಿರಬೇಕು. ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಏನ್ ಬರುತ್ತೋ ಲೈಸ್ ಬಿಟ್ವೀನ್ ದ ಇಂಟರ್ವಲ್ 0 to 1 ಆಗಿದ್ದಾಗ ಮಾತ್ರ ಈ ಫಾರ್ಮುಲಾ ಹೋಲ್ಡ್ಸ್ ಆಗಿರುತ್ತೆ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೆಗೆಟಿವ್ ಕೊಡ್ತಾರೆ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಸೈನ್ ಇನ್ವರ್ಸ್ ವೈ ಅಂತ ಕೊಡ್ತಾರೆ. ಅವಾಗ ನೀವೇನ್ ಮಾಡ್ಬೇಕಾಗಿರುತ್ತೆ ಅಂತಂದ್ರೆ ಜಸ್ಟ್ ಇಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಮೋರ್ ಫಾರ್ಮುಲಾ, ನೋಟ್ ನಂಬರ್ 2. ಇದೇ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಬರೆದ್ರೆ ಆ ರಿಸಲ್ಟ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ಒನ್ಸ್ ಅಗೈನ್ ಕಾಸ್ ಇನ್ವರ್ಸ್ ಆಫ್ ಇಲ್ಲಿ ಎಕ್ಸ್ ಮತ್ತೆ ವೈ ಟರ್ಮ್ ಬಂದಿದೆ, ಎಕ್ಸ್ ಇಂಟು ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಅಂತ ಬಂದಿರುತ್ತೆ. ಬಟ್ ಇಯರ್ ಏನ್ ಮಾಡಿರ್ತೀರಾ ಅಂತಂದ್ರೆ ದಟ್ ಈಸ್ ಎಕ್ಸ್ ಇಂಟು ವೈ ಅಂತ ಬರ್ದಿರ್ತೀರ ಈ ತರ, ಎಕ್ಸ್ ಇಂಟು ವೈ. ಅಂಡ್ ದೆನ್ ನೆಕ್ಸ್ಟ್ ಕಾಸ್ ಅಲ್ಲಿ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಹಾಕ್ಬೇಕು. ಸಪೋಸ್ ಇಲ್ಲೇ ನಿಮ್ಗೆ ಏನಾದ್ರೂ ನೆಗೆಟಿವ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಅವಾಗ ಈ ರಿಸಲ್ಟ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ಪಾಸಿಟಿವ್ ಕೊಟ್ಟಾಗ ಪಾಸಿಟಿವ್, ನೆಗೆಟಿವ್ ಕೊಟ್ಟಾಗ ನೆಗೆಟಿವ್ನೇ. ಬಟ್ ಇಯರ್ ಪಾಸಿಟಿವ್ ಇದ್ರೆ ನೆಗೆಟಿವ್, ನೆಗೆಟಿವ್ ಇದ್ರೆ ಪಾಸಿಟಿವ್. ನೆಕ್ಸ್ಟ್ ಎರಡು ಟರ್ಮ್ಗಳನ್ನು ಕೂಡ ಒಂದೇ ಕಡೆ ಬರೀತೀರಾ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಈ ತರ ಬರೀತಾರೆ. ಇದಕ್ಕೂ ಕೂಡ ಸೇಮ್ ಕಂಡೀಷನ್ ಹೋಲ್ಡ್ಸ್ ಆಗಿರುತ್ತೆ. 0 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂಡ್ ಆಲ್ಸೋ 0 ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಈ ತರ ಇರುತ್ತೆ. ಅಂಡ್ ದೆನ್ ನೆಕ್ಸ್ಟ್ ನೋಟ್ ನಂಬರ್ 3, ಫಾರ್ಮುಲಾ ನಂಬರ್ 3. ಇದೆಲ್ಲ ನಿಮಗೆ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್, ಇದು ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲಿ ಇರಲ್ಲ. ಬಟ್ ಇದನ್ನ ಯೂಸ್ ಮಾಡಿದ್ರೆ ನಾವು ಪ್ರಾಬ್ಲಮ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ರಿಸಲ್ಟ್ ನಂಬರ್ 3 ಏನಾಗಿರುತ್ತೆ ಅಂತಂದ್ರೆ, tan inverse of x plus tan inverse of y, that value is equal to, ನಿಮಗೆ ರಿಸಲ್ಟ್ ಗೊತ್ತಿರುತ್ತೆ ಅಂದ್ರೆ ಈ ತರ ಓದಿರ್ತೀರಾ. ಇಲ್ಲಿ ನೋಟ್ ಮಾಡ್ತಾ ಇದ್ದೀನಿ, tan inverse of x plus tan inverse of y is equal to tan inverse of x plus y divided by 1 minus x into y ಅಂತ ಇರುತ್ತೆ. ಸಿಕ್ಸ್ತ್ ಪ್ರಾಪರ್ಟಿ ಅಲ್ಲಿ ಓದಿರ್ತೀರಾ ಅದನ್ನ. ಅಂಡ್ ದ ಕಂಡೀಷನ್ ಈಸ್, x is greater than 0, y is greater than 0, xy is less than minus 1 ಅಂತ ಹೇಳ್ತಾ ಇರ್ತೀವಿ ನಾವು, ಅಥವಾ xy is less than 1 ಅಂತ ಹೇಳ್ತಾ ಇರ್ತೀವಿ. If the result x into y is less than 1, then property number 6th one holds. Suppose ಕಂಡೀಷನ್ ನಿಮ್ಗೆ ಏನಾದ್ರೂ ಕೂಡ ಈ ತರ ಇದೆ, x is greater than 0, y is greater than 0 and x into y is greater than 1. Here less than 1, here greater than 1. ಅವಾಗ ನೀವು ಅದೇ ರಿಸಲ್ಟ್ ಅನ್ನು ಈ ತರ ಬರೀತಾ ಇರ್ತೀರ. ಯಾವ ತರ ಅಂತಂದ್ರೆ ಪೈ ಪ್ಲಸ್ ಸೇಮ್ ಫಾರ್ಮುಲಾ, tan ಇನ್ವರ್ಸ್ ಆಫ್ x ಪ್ಲಸ್ y ಡಿವೈಡೆಡ್ ಬೈ 1 ಮೈನಸ್ x ಇಂಟು y ಅಂತ ಯೂಸ್ ಮಾಡ್ತಾ ಇರ್ತಾರೆ. ಚೇಂಜಸ್ ನೋಡಿ, x ಇಂಟು y ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದಾಗ ಗ್ರೇಟರ್ ದ್ಯಾನ್ 1 ಬಂದ್ರೆ ಇದನ್ನ ಯೂಸ್ ಮಾಡಬೇಕು. ಸಪೋಸ್ ಅವನ್ನ ಮಲ್ಟಿಪ್ಲೈ ಮಾಡಿದಾಗ ಲೆಸ್ ದ್ಯಾನ್ 1 ಬಂದ್ರೆ ಇದನ್ನ ಯೂಸ್ ಮಾಡಬೇಕು. ಪ್ರಾಬ್ಲಮ್ ನ ನೋಡ್ಕೋಬೇಕು ನೀವು. ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲಿ ಈ ಕಂಡೀಷನ್ ನ ಒಬೈ ಮಾಡತಕ್ಕಂಥ ಪ್ರಾಬ್ಲಮ್ ಒಂದೇ ಒಂದು ಇರತಕ್ಕಂಥದ್ದು. ಆದ್ರಿಂದ ಒಂದೇ ಒಂದು ಪ್ರಾಬ್ಲಮ್ಗೆ ಇದನ್ನ ಯೂಸ್ ಮಾಡ್ತೀರಾ.
ಇನ್ನೆಲ್ಲಾ ಪ್ರಾಬ್ಲಮ್ಗಳಿಗೂ ಕೂಡ ಆ ರಿಸಲ್ಟ್ ಅನ್ನ ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್, ನೋಟ್ ನಂಬರ್ 4. ರೈಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್. ಇದನ್ನ ಕಾಸಲ್ಲಿ ಬರೀರಿ ಅಂತ ಹೇಳ್ತಾರೆ, ಅಥವಾ ಟ್ಯಾನ್ ಅಲ್ಲಿ ಬರೀರಿ ಅಂತ ಕೇಳ್ಬೋದು, ಅಥವಾ ಕಾಟ್. ಈ ತರ ಡಿಫರೆಂಟ್ ಇನ್ವರ್ಸ್ ಅಲ್ಲಿ ಬರೀರಿ ಅಂತ ಕೇಳಿದಾಗ ವಿ ಹ್ಯಾವ್ ಟು ರೈಟ್ ದ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಹಿಯರ್ ಥೀಟಾಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಆಪೋಸಿಟ್ ಸೈಡ್ ಆಗಿರುತ್ತೆ, 90 ಡಿಗ್ರಿಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಹೈಪೋಟೆನಸ್ ಆಗಿರುತ್ತೆ, ಅಂಡ್ ದೆನ್ ಬೇಸ್ ಸೈಡ್ ಅನ್ನ ನಾವು ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಸೈನ್ ಇನ್ವರ್ಸ್ ಅದ್ರ ಪಕ್ಕ ಯಾವ್ದಿರುತ್ತೋ, ಸೈನ್ ಫಂಕ್ಷನ್ ಗೆ ಡೆಫಿನಿಷನ್ ಗೊತ್ತಿರುತ್ತೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದೆ, ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಹಾಗಾದ್ರೆ ಎಕ್ಸ್ ಏನಾಗಿರುತ್ತೆ, ಆಪೋಸಿಟ್, ಎಕ್ಸ್ ವ್ಯಾಲ್ಯೂ ಆಪೋಸಿಟ್ ಆಗಿರುತ್ತೆ. ಹೈಪೋಟೆನಸ್ ಅಂತಂದ್ರೆ ಡಿವೈಡೆಡ್ ಬೈ, ಎಕ್ಸ್ ಡಿವೈಡೆಡ್ ಬೈ ಏನು ಇರಲ್ಲ ಅಲ್ಲಿ, ಹಾಗಂತಂದ್ರೆ ಏನಾಗಿರುತ್ತೆ, ಅದು 1 ಆಗಿರುತ್ತೆ. ಹೈಪೋಟೆನಸ್ ವ್ಯಾಲ್ಯೂ is equal to 1. If hypotenuse is equal to 1 and opposite is equal to x, then what is the adjacent side? By using Pythagoras theorem. Pythagoras theorem na ನಾವೇನಾದ್ರೂ ಕೂಡ ಯೂಸ್ ಮಾಡಿದ್ರೆ Pythagoras theorem ಏನು ಹೇಳುತ್ತೆ, the sum of square of other two sides is equal to, ಅಥವಾ the sum of square of two sides will be equal to other ಅಂತ ಹೇಳ್ತಾ ಇರುತ್ತೆ. ಅದರ್ ಅಂತಂದ್ರೆ ಯಾವುದು, ನಿಮ್ಗೆ ಹೈಪೋಟೆನಸ್ ಸೈಡ್ ಆಗಿರುತ್ತೆ. ಆ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಅಡ್ಜಸೆಂಟ್ ಏನ್ ಬರುತ್ತೆ, ಇದರಿಂದ ಇದನ್ನ ಕಳಿತೀರಾ ಸ್ಕ್ವೇರ್ ಮಾಡಿ, ಅಂದ್ರೆ 1 - x² ರೂಟ್ ಇರುತ್ತೆ. ಗೊತ್ತಿದೆಯಲ್ವಾ, ಪೈಥಾಗರಸ್ ಥಿಯರಮ್ ನ ಯೂಸ್ ಮಾಡಿದಾಗ ಈ ತರ ಬರುತ್ತೆ ರಿಸಲ್ಟ್. ನೆಕ್ಸ್ಟ್ ಹಾಗಾದ್ರೆ ಇದೇ ರಿಸಲ್ಟ್ ಅನ್ನ ಕಾಸಲ್ಲಿ ಬರೀತಾ ಇದೀನಿ, ಕಾಸ್ ಇನ್ವರ್ಸ್ ಆಫ್. ಕಾಸ್ ಅಂತಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಏನಂತ ಇದೆ, ರೂಟ್ ಆಫ್ 1 - x² ಅಂತ ಇದೆ. ಹೈಪೋಟೆನಸ್ 1 ಡಿವೈಡೆಡ್ ಬೈ 1 ಬರೀದ್ರು ಕೂಡ ಅದೇ ತರ ಇರುತ್ತೆ. ಹಾಗಾದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 - x². ಇದನ್ನ ಸಿಇಟಿ ನಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ ರಿಸಲ್ಟ್. ಸೈನ್ ಇನ್ವರ್ಸ್ ಎಕ್ಸ್ ಇರುತ್ತೆ, ಅದನ್ನ ಕಾಸ್ ಇನ್ವರ್ಸ್ ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಆ ತರ ಆಗಿರುತ್ತೆ. ನೆಕ್ಸ್ಟ್ ಅದೇ ರಿಸಲ್ಟ್ ಅನ್ನ ಟ್ಯಾನ್ ಇನ್ವರ್ಸ್ ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್. ಟ್ಯಾನ್ ಅಂತಂದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಆಪೋಸಿಟ್ ಸೈಡ್ ಅಂತಂದ್ರೆ ಎಕ್ಸ್ ಆಗಿರುತ್ತೆ, ಅಡ್ಜಸೆಂಟ್ ಅಂತಂದ್ರೆ ರೂಟ್ ಆಫ್ 1 - x² ಆಗಿರುತ್ತೆ. ಈ ತರ ಆಯ್ತು. ನೆಕ್ಸ್ಟ್ ಇದೇ ಸೇಮ್ ರಿಸಲ್ಟ್ ಅನ್ನ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಅಲ್ಲಿ ಬರೀರಿ ಅಂತ ಕೇಳಿದಾಗ, ಸೀಕೆಂಟ್ ಇನ್ವರ್ಸ್ ಅಲ್ಲಿ ಅಥವಾ ಕೊಸಿಕೆಂಟ್ ಇನ್ವರ್ಸ್ ಅಲ್ಲಿ ಬರೀರಿ ಅಂತ ಕೇಳಿದಾಗ, ಕೊಸಿಕೆಂಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್ ಎಕ್ಸ್. ಎಕ್ಸ್ ಗೆ ರೆಸಿಪ್ರೋಕಲ್ ಅಂತಂದ್ರೆ 1/x ಇಸ್ ಈಕ್ವಲ್ ಟು. ನೆಕ್ಸ್ಟ್ ಅದೇ ತರ ಅದನ್ನ ಸೀಕೆಂಟ್ ಅಲ್ಲಿ ಬರೀರಿ ಅಂತ ಕೇಳಿದಾಗ, ಸೀಕೆಂಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್. ಅದಕ್ಕೆ ರೆಸಿಪ್ರೋಕಲ್ ಬರೀತೀರಾ ಅಂತಂದ್ರೆ ರೂಟ್ ಆಫ್ 1 - x². ಈ ತರ ಆಯ್ತು. ನೆಕ್ಸ್ಟ್ ಟ್ಯಾನ್ ಇದೆ, ಕಾಟ್ ಬರೀತೀರಾ ಅಂತಂದ್ರೆ ಕಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಟ್ಯಾನ್. ಉಲ್ಟಾ ಬರೀತೀರಾ, ಉಲ್ಟಾ ಬರೆದಾಗ ಏನಾಗಿರುತ್ತೆ, ರೂಟ್ ಆಫ್ 1 - x² ಡಿವೈಡೆಡ್ ಬೈ ಎಕ್ಸ್ ಅಂತ ಆಗುತ್ತೆ. ಇದು ಯಾವ್ದಾದ್ರೂ ಒಂದು ಗೊತ್ತಿದ್ದಾಗ ಇನ್ನು ಉಳಿದಿರ್ತಕ್ಕಂಥ ವ್ಯಾಲ್ಯೂಗಳನ್ನ ಏನ್ ಮಾಡ್ತಾ ಇರ್ತೀವಿ, ನಾವು ಕನ್ವರ್ಟ್ ಮಾಡ್ತಾ ಇರ್ತೀವಿ. ಆದ್ರಿಂದ ಈ ರಿಸಲ್ಟ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ, ತುಂಬಾ ಇಂಪಾರ್ಟೆಂಟ್, ಸಿಇಟಿಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಇದನ್ನ. ಓಕೆ, ನೆಕ್ಸ್ಟ್ ಈ ಕಾನ್ಸೆಪ್ಟ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ ನ ಕಂಟಿನ್ಯೂ ಮಾಡ್ತಾ ಇದೀವಿ. 9 ಪ್ರಾಬ್ಲಮ್ ಆಗಿತ್ತು ಲಾಸ್ಟ್, ಇವಾಗ 10th one ಇಂದ ಕಂಟಿನ್ಯೂ ಮಾಡ್ತಾ ಇದೀವಿ. 10th one ಪ್ರಾಬ್ಲಮ್ ಈ ತರ ಇದೆ. ಪ್ರೂವ್ ದಟ್ ಕಾಸ್ ಇನ್ವರ್ಸ್ ಆಫ್ 4/5 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 12/13 ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 33 ಡಿವೈಡೆಡ್ ಬೈ 65 ಅಂತ ಪ್ರೂವ್ ಮಾಡಬೇಕು. ಸರ್ ನಮ್ಗೆ ಈ ಕಾನ್ಸೆಪ್ಟ್ಸ್ ಗಳು ಗೊತ್ತಿರಲ್ಲ ಸರ್, NCERT ನಲ್ಲಿ ಈ ಕಾನ್ಸೆಪ್ಟ್ಸ್ ಗಳು ಇರಲ್ಲ. ಅವಾಗ ಏನ್ ಮಾಡ್ಬೇಕಾಗಿರುತ್ತೆ ಅಂತಂದ್ರೆ, ಇಲ್ಲಿ ಕಾಸ್ ಇನ್ವರ್ಸ್ ಇದೆ, ಇದನ್ನ ಟ್ಯಾನ್ ಗೆ ಕನ್ವರ್ಟ್ ಮಾಡ್ತೀರಾ, ಇದನ್ನು ಕೂಡ ಟ್ಯಾನ್ ಗೆ ಕನ್ವರ್ಟ್ ಮಾಡ್ತೀರಾ, ಇದನ್ನು ಕೂಡ ಟ್ಯಾನ್ ಗೆ ಕನ್ವರ್ಟ್ ಮಾಡ್ತೀರಾ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್. ರೈಟ್ ಆಂಗಲ್ ಟ್ರಯಾಂಗಲ್ ಬರ್ಕೊಂಡು 2 ಸೈಡ್ ಇರುತ್ತೆ, ಇನ್ನೊಂದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 3 ಸೈಡ್ ಗೊತ್ತಾಗಿರುತ್ತೆ, ಅವಾಗ ಟ್ಯಾನ್ ಗೆ ಕನ್ವರ್ಟ್ ಮಾಡ್ತೀರಾ. ಟ್ಯಾನ್ ಕನ್ವರ್ಟ್ ಆಗಿರುತ್ತೆ, ಟ್ಯಾನ್ ಕನ್ವರ್ಟ್ ಆಗಿರುತ್ತೆ. ಈ ಪ್ರಾಪರ್ಟಿ ಗೊತ್ತಿರುತ್ತೆ ನಿಮ್ಗೆ. ಇದನ್ನ ಯೂಸ್ ಮಾಡಿ ಆನ್ಸರ್ ಬರೀಬಹುದು. ಯಾವಾಗ ಸಪೋಸ್ ಈ ರಿಸಲ್ಟ್ಸ್ ಗಳು ಗೊತ್ತಿಲ್ಲ ಅಂತಂದ್ರೆ, ಇವಾಗ ನಮ್ಗೆ ಈ ರಿಸಲ್ಟ್ಸ್ ಗಳು ಗೊತ್ತಿರೋದ್ರಿಂದ ಆತರ ಕನ್ವರ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡಬಹುದು ನೋಡಿ, ಪ್ಲಸ್ ಇದೆ, 2 ಕಾಸಲ್ಲಿದೆ, ರೈಟ್ ಸೈಡ್ ಅಲ್ಲೂ ಕೂಡ ಕಾಸಲ್ಲಿದೆ. ಇಯರ್ 2 ಕಾಸಿದೆ, ರೈಟ್ ಸೈಡ್ ಅಲ್ಲೂ ಕೂಡ ಕಾಸಿದೆ, ಪ್ಲಸ್ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿ ಸೆಕೆಂಡ್ ಒನ್ ರಿಸಲ್ಟ್ ಅನ್ನ ಯೂಸ್ ಮಾಡಬಹುದು. ಹಾಗಾಗಿ ಸೆಕೆಂಡ್ ಒನ್ ರಿಸಲ್ಟ್ ಅನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ನೋಡಿ, ಇದನ್ನ ಪ್ರೂವ್ ಮಾಡಬೇಕು. ಮಾರ್ಚ್ 2019 ಅಲ್ಲಿ 3 ಮಾರ್ಕ್ಸ್ ಈ ಕ್ವಶನ್ ನ ಕೇಳಿದ್ದಾರೆ. ಕನ್ಸಿಡರ್ LHS. ಇದನ್ನ LHS ಅಂತ ಅನ್ಕೊಳ್ಳೋಣ. LHS ವ್ಯಾಲ್ಯೂ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4/5 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 12/13 ಅಂತ ಇದೆ. ಇದು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್. ಒಂದ್ ಕಡೆ ಇರ್ಲಿ,
ಕಾಸ್ ಇನ್ವರ್ಸ್ ಆಫ್ 33 ಡಿವೈಡೆಡ್ ಬೈ 65 ಅಂತ ಪ್ರೂವ್ ಮಾಡಬೇಕು ಬೈ ಯೂಸಿಂಗ್ ಫಾರ್ಮುಲಾ. ನೀವು ಇದನ್ನ ಪ್ರೂವ್ ಮಾಡಬೇಕು. ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಸಲ ಫಾರ್ಮುಲಾ ಬರ್ದಿರ್ಬೇಕಲ್ಲಿ. ಯಾಕೆ ಅಂತಂದ್ರೆ ದೀಸ್ ಫಾರ್ಮುಲಾಸ್ ಆರ್ ನಾಟ್ ಇನ್ NCERT ಟೆಕ್ಸ್ಟ್ ಬುಕ್. ದಟ್ಸ್ ವೈ ನೀವೇನ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾನ ಒಂದ್ ಕಡೆ ನೋಟ್ ಮಾಡಿರ್ಬೇಕು. ಇಲ್ಲೇ ಫಾರ್ಮುಲಾ ಇರೋದ್ರಿಂದ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನಾನು. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ವೈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸೆಕೆಂಡ್ ಒನ್. ಅವಾಗ ನಿಮಗೆ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ರೈಟ್ ಎಕ್ಸ್ ಇಂಟು ವೈ. x is nothing but 4 divided by 5 into y is nothing but 12 divided by 13. Next, ಪಾಸಿಟಿವ್ ಇದ್ರೆ ಮೈನಸ್ ಬರೀತೀರಾ, ಮೈನಸ್ ಇದ್ರೆ ಪ್ಲಸ್ ಬರೀತೀರಾ. ಇಲ್ಲಿ ಪ್ಲಸ್ ಇರೋದ್ರಿಂದ ನಾವು ಮೈನಸ್ ಬರೀತಾ ಇದೀವಿ ಇಂಟು ರೂಟ್ ಆಫ್ 1 ಮೈನಸ್ x. x is nothing but 4 by 5. x square is nothing but 16 divided by 25 into root of 1 minus y square. root of 1 minus y square is nothing but 12 square is 144, 13 square is 169. Next, that value is equal to cos inverse of just 4 divided by 5 into 12 divided by 13. ಅದನ್ನ ಹಾಗೆ ಇಟ್ಕೊಳ್ತೀರಾ minus. Here take 25 as LCM. Suppose 25 ನ ನೀವು LCM ತಗೊಳ್ತೀರಾ ಅಂತಂದ್ರೆ 25 ಮಲ್ಟಿಪ್ಲೈ ಆಗುತ್ತೆ. 25 ನಲ್ಲಿ 16 ನ ಸಬ್ಟ್ರಾಕ್ಟ್ ಮಾಡಿದಾಗ 9 ಬರುತ್ತೆ ಇಂಟು ಅದೇ ತರ 169 ನ LCM ತಗೊಳ್ತೀರಾ. 169 ನ LCM ತಗೊಂಡು 169 ನಲ್ಲಿ 144 ನ ಸಬ್ಟ್ರಾಕ್ಟ್ ಮಾಡಿದ್ರೆ 25 ಬರುತ್ತೆ. ಈ ತರ ಆಯ್ತು ರಿಸಲ್ಟ್. ನೆಕ್ಸ್ಟ್, ರೂಟ್ ಕಾಸ್ ಇನ್ವರ್ಸ್ ಆಫ್ 4 divided by 5 into 12 divided by 13 ಮೈನಸ್ ರೂಟ್ ಅಪ್ಲೈ ಮಾಡ್ತೀರಾ. ದಟ್ ವ್ಯಾಲ್ಯೂ ಇಸ್ 3 by 5 ಇಂಟು ಆ ವ್ಯಾಲ್ಯೂ ನಿಮಗೆ 5 divided by 13 ಆಗಿರುತ್ತೆ. ನೆಕ್ಸ್ಟ್, ದಟ್ ವ್ಯಾಲ್ಯೂ is equal to cos inverse of, in the denominator here 5 into 13, here 5 into 13. Therefore, take 5 into 13 as a LCM, 5 into 13. Then just multiply. 4 into 12 is nothing but 48 minus 5 3s are 15. That value is equal to cos inverse of 48 ಅಲ್ಲಿ 15 ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 33 ಬರುತ್ತೆ ಡಿವೈಡೆಡ್ ಬೈ 5 ಗೆ 13 ನ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ 65 ಬರುತ್ತೆ. ಇದೇನೇ ನೀವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್. ದಟ್ ಈಸ್ ದ RHS. LHS ನ ತಗೊಂಡು RHS ಪ್ರೂವ್ ಮಾಡಿರ್ತೀರಾ. ಸಪೋಸ್ ಈ ಫಾರ್ಮುಲಾ ಗೊತ್ತಿಲ್ಲ ಅಂತಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಇದನ್ನ ಟ್ಯಾನ್ ಗೆ ಕನ್ವರ್ಟ್ ಮಾಡ್ತೀರಾ, ಸಿಕ್ಸ್ತ್ ಪ್ರಾಪರ್ಟಿ ಯೂಸ್ ಮಾಡ್ತೀರಾ. ಮತ್ತೆ ಆನ್ಸರ್ ನಿಮ್ಗೆ ಟ್ಯಾನ್ ಅಲ್ಲಿ ಬಂದಿರುತ್ತೆ. ಇಲ್ಲಿವರೆಗೆ ಆನ್ಸರ್ ಟ್ಯಾನ್ ಅಲ್ಲಿ ಬಂದಿರುತ್ತೆ. ಇದನ್ನ ಮತ್ತೆ ಏನ್ ಮಾಡಬೇಕು ಅಂತಂದ್ರೆ ನೀವು ಕಾಸ್ ಇನ್ವರ್ಸ್ ಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಸಪೋಸ್ ಈ ಫಾರ್ಮುಲಾ ಗೊತ್ತಿಲ್ಲ ಅಂತಂದ್ರೆ, ಗೊತ್ತಿದ್ರೆ ಇಷ್ಟು ಸ್ಟೆಪ್ ಅಲ್ಲಿ ಆನ್ಸರ್ ನ ನಾವು ಕನ್ಕ್ಲೂಡ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ 11th one. Show that sin inverse of 3 by 5 minus sin inverse 8 by 17 is equal to cos inverse 84 divided by 85 ಅಂತ ಇದೆ. sin ಎರಡು ಸೈನ್ ಅಲ್ಲಿ ಇದೆ, ಹಾಗಾಗಿ ನಾವು ಸೈನ್ ನ ಯೂಸ್ ಮಾಡಬಹುದು. sin inverse x minus sin inverse y. ಆನ್ಸರ್ ಏನಾಗಿರುತ್ತೆ ಸೈನ್ ಅಲ್ಲಿ ಬರುತ್ತೆ, ಬಟ್ ನಮಗೆ ಇಲ್ಲಿ ಆನ್ಸರ್ ಕಾಸ್ ಅಲ್ಲಿ ಇದೆ. ಅದಕ್ಕೋಸ್ಕರ ಲಾಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ನಮಗೆ ಬಂದಿರತಕ್ಕಂತ ಆನ್ಸರ್ ನ ಕಾಸ್ಗೆ ಕನ್ವರ್ಟ್ ಮಾಡಬೇಕು, ಅಥವಾ ಇದನ್ನ ಕಾಸ್ಗೆ ಕನ್ವರ್ಟ್ ಮಾಡಿ ಇದನ್ನ ಕಾಸ್ಗೆ ಕನ್ವರ್ಟ್ ಮಾಡಿ ಎರಡನ್ನೂ ಕನ್ವರ್ಟ್ ಮಾಡಿ ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ ಕಾಸ್ ಇನ್ವರ್ಸ್ ವೈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಕಾಸ್ ಅಲ್ಲಿ ಸಿಗುತ್ತೆ. ಎರಡನ್ನ ಕನ್ವರ್ಟ್ ಮಾಡಬೇಕು, ಸೈನ್ ಯೂಸ್ ಮಾಡಬೇಕು ಅಂದ್ರೆ ಒಂದನ್ನು ಕನ್ವರ್ಟ್ ಮಾಡಿದ್ರೆ ಸಾಕು. ನಾವೇನ್ ಮಾಡೋಣ ಅಂತಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಮೈನಸ್ ಸೈನ್ ಇನ್ವರ್ಸ್ ವೈ ಫಾರ್ಮುಲಾ ಯೂಸ್ ಮಾಡೋಣ. ಇದನ್ನ ಪ್ರೂವ್ ಮಾಡಬೇಕು. ಕಾಸ್ ಇನ್ವರ್ಸ್ ಆಫ್ 84 by 85 ನ ಕನ್ಸಿಡರ್ ಇಟ್ ಈಸ್ LHS. sin inverse x minus sin inverse y formula becomes sin inverse of x into x ಅಂತಂದ್ರೆ 3 by 5 into root of 1 minus y square. ಇದನ್ನ ಸ್ಕ್ವೇರ್ ಮಾಡ್ತೀರಾ. 8 ಸ್ಕ್ವೇರ್ ಅಂತಂದ್ರೆ 64 divided by 17 ಸ್ಕ್ವೇರ್ ಮಾಡ್ತೀರಾ ಅಂತಂದ್ರೆ 17 ಸ್ಕ್ವೇರ್ 289 ಆಗಿರುತ್ತೆ. ಸೈನ್ ಅಲ್ಲಿ ಮೈನಸ್ ಇದೆ, ಮೈನಸ್ ನೇ ಬರೀತೀರಾ. ಸೈನ್ ಅಲ್ಲಿ ಯಾವ್ದು ಇರುತ್ತೋ ಅದನ್ನೇ ಬರೀಬೇಕು. ಕಾಸಲ್ ಆದ್ರೆ ಮಾತ್ರ ಆಪೋಸಿಟ್ ಸೈನ್. x into root of 1 minus y square. ನೆಕ್ಸ್ಟ್ y into
y ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಅಂತಂದ್ರೆ 3 ಸ್ಕ್ವೇರ್ ಮಾಡಿದ್ರೆ 9 ಡಿವೈಡೆಡ್ ಬೈ 5 ಸ್ಕ್ವೇರ್ ಮಾಡಿದ್ರೆ 25. ಈ ತರ ಆಯ್ತು. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಹಿಯರ್ 3/5 ಇಸ್ ದೇರ್. ಸಪೋಸ್ 289 ಅನ್ನ LCM ತಗೊಂಡಾಗ 289 ಅಲ್ಲಿ 64 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಅವಾಗ ನಮ್ಗೆ ಆನ್ಸರ್ 225 ಬರುತ್ತೆ. 225 ಮೈನಸ್ 8/17 ಹಾಗೆ ಕ್ಯಾರಿ ಮಾಡ್ತಾ ಇದ್ವಿ. 8/17 ಹಾಗೆ ಕ್ಯಾರಿ ಮಾಡ್ತಾ ಇದ್ವಿ. ಇಂಟು ರೂಟ್ ಆಫ್ 25 ನ LCM ತಗೊಂಡಾಗ 25 ಡಿವೈಡೆಡ್ ಬೈ ನ್ಯೂಮರೇಟರ್ 25 ನಲ್ಲಿ 9 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅವಾಗ ನಿಮ್ಗೆ ಆನ್ಸರ್ 16 ಬರುತ್ತೆ. 16. That value is equal to sin inverse of ಇದು 3/5 ಆಗುತ್ತೆ ಇಂಟು ರೂಟ್ 225 is nothing but 15 divided by ರೂಟ್ 289 ಅಂತಂದ್ರೆ 17 ಮೈನಸ್ ನೆಕ್ಸ್ಟ್ 8 divided by 17 into 17 into ರೂಟ್ 16 is nothing but 4 divided by ರೂಟ್ 25 ಅಂತಂದ್ರೆ 5 ಬರುತ್ತೆ. ಈ ತರ ಆಯ್ತು. ಸಪೋಸ್ ನಾವೇನಾದ್ರೂ ಕೂಡ LCM ತಗೊಂಡಾಗ ಸೈನ್ ಇನ್ವರ್ಸ್ ಆಫ್ 5 ಇಂಟು 17 LCM ತಗೊಳ್ತೀರಾ ಅಂತಂದ್ರೆ 5 ಇಂಟು 17 ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಅಥವಾ 5 ಇಂಟು 17 ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ 85 ಬರುತ್ತೆ. 85 ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀರಾ 15 3s 45 15 3s ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಅವಾಗ ಆನ್ಸರ್ ಏನ್ ಬರುತ್ತೆ ನಿಮಗೆ 45 ಮೈನಸ್ 8 4s 32 ಬರುತ್ತೆ. ಈ ತರ ಆಯ್ತು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 45 ನಲ್ಲಿ 32 ನ ಸಬ್ಟ್ರಾಕ್ಟ್ ಮಾಡ್ತೀರಾ 8 ಪ್ಲಸ್ 5 ಇಸ್ ನಥಿಂಗ್ ಬಟ್ 13 ಡಿವೈಡೆಡ್ ಬೈ 85 ಬರುತ್ತೆ. ಬಟ್ ನಮ್ಗೆ ಆನ್ಸರ್ ಕಾಸ್ ಇನ್ವರ್ಸ್ ಅಲ್ಲಿ ಇದೆ. ಇವಾಗ ಬಂದಿರತಕ್ಕಂಥದ್ದು ಸೈನ್ ಇನ್ವರ್ಸ್ ಅಲ್ಲಿ ಇದೆ. ರಿಸಲ್ಟ್ ಬರ್ಕೊಳ್ಳೋಣ. ಸಪೋಸ್ ಇದು 90 ಡಿಗ್ರಿ ಆಗಿದ್ರೆ ಇದು ಅಕ್ಯೂಟ್ ಆಂಗಲ್ ಆಗಿದೆ. ಸೈನ್ ಅಂತಂದ್ರೆ ಆಪೋಸಿಟ್ ಸೈಡ್ 13 ಆಗಿರುತ್ತೆ. ಹೈಪೋಟೆನಸ್ 85 ಆಗಿರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕುಲೇಟರ್ ಅಲ್ಲಿ 85 ಸ್ಕ್ವೇರ್ ಮಾಡಿ ಅದರಲ್ಲಿ 13 ಸ್ಕ್ವೇರ್ ಅಂದ್ರೆ 169 ನ ಸಬ್ಟ್ರಾಕ್ಟ್ ಮಾಡಿ ಅವಾಗ ನಿಮ್ಗೆ ಆನ್ಸರ್ 84 ಬರುತ್ತೆ. ಹಾಗಾದ್ರೆ ಈ ಪ್ರಾಬ್ಲಮ್ ನ ಕಾಸಲ್ಲಿ ಬರೀತೀರಾ ಅಂತಂದ್ರೆ ಕಾಸ್ ಇನ್ವರ್ಸ್ ಆಫ್ ಅಡ್ಜಸೆಂಟ್ ಅಂತಂದ್ರೆ 84 ಡಿವೈಡೆಡ್ ಬೈ ಹೈಪೋಟೆನಸ್ ಅಂತಂದ್ರೆ 85 ಈಸ್ RHS. ಹೆನ್ಸ್ ವಿ ಪ್ರೂವ್. ಆ ತರ ಪ್ರೂವ್ ಮಾಡ್ತಾ ಇರ್ತೀವಿ. ಇಲ್ಲಿ ಜಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಆನ್ಸರ್ ಸೈನ್ ಇನ್ವರ್ಸ್ ಅಲ್ಲಿ ಇರುತ್ತೆ ಅದನ್ನ ಕಾಸ್ ಇನ್ವರ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 12th one. ಈ 12th one ಪ್ರಾಬ್ಲಮ್ ಅಲ್ಲಿ ಇಯರ್ ಸೈನ್ ಅಲ್ಲಿ ಇದೆ ರಿಸಲ್ಟ್. ಇಲ್ಲಿ ನಿಮ್ಗೆ ಟ್ಯಾನ್ ಅಲ್ಲಿ ರಿಸಲ್ಟ್ ಬರಬೇಕು. ಇದಕ್ಕೆ ಯಾವ ರಿಸಲ್ಟ್ ನ ಯೂಸ್ ಮಾಡ್ತೀರಾ ಅಂತಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಯೂಸ್ ಮಾಡಿದಾಗ ಆನ್ಸರ್ ಸೈನ್ ಅಲ್ಲಿ ಬರುತ್ತೆ. ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕಾಸ್ ಗೆ ಕನ್ವರ್ಟ್ ಮಾಡಿದ್ವಿ, ಅಲ್ಲಿ ಟ್ಯಾನ್ ಗೆ ಕನ್ವರ್ಟ್ ಮಾಡಬೇಕು ಅಷ್ಟೇ. ತುಂಬಾ ಸಿಂಪಲ್. ಇದು ನಿಮಗೆ ಹೋಮ್ ವರ್ಕ್, ನೀವೇ ಸಾಲ್ವ್ ಮಾಡಿದ್ರೆ ಸೇಮ್. ಅಲ್ಲಿ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇತ್ತು, ಇಲ್ಲಿ ಪ್ಲಸ್ ಇದೆ ಅಷ್ಟೇ. ನೆಕ್ಸ್ಟ್ 13th one ನೋಡ್ತೀವಿ. ಪ್ರಾಬ್ಲಮ್ ನಂಬರ್ 13th one. ಕಾಸ್ ಅಲ್ಲಿ ಇದೆ, ಸೈನ್ ಅಲ್ಲಿ ಇದೆ, ರೈಟ್ ಸೈಡ್ ಸೈನ್ ಅಲ್ಲಿ ಇದೆ. ನಮ್ಗೆ ಎರಡೂ ಸೈನ್ ಇದ್ರೆ ರೈಟ್ ಸೈಡ್ ಕೂಡ ಸೈನ್ ಅಲ್ಲಿ ಬರುತ್ತೆ ಆನ್ಸರ್. ಅದಕ್ಕೋಸ್ಕರ ಇಲ್ಲಿ ಒಂದು ಸೈನ್ ಅಲ್ಲಿ ಇದೆ. ದಟ್ಸ್ ವೈ ಇದನ್ನ ನಾವೇನ್ ಮಾಡಬೇಕು ಅಂತಂದ್ರೆ ಸೈನ್ ಗೆ ಕನ್ವರ್ಟ್ ಮಾಡಬೇಕು. ನೋಡೋಣ ರಿಸಲ್ಟ್ ಏನ್ ಬರುತ್ತೆ ಅಂತ. 13th one ರಿಸಲ್ಟ್ ಅಲ್ಲಿ ನೋಡಿ, ಇದು ಸೈನ್ ಅಲ್ಲಿ ಇದೆ, ಇದು ಸೈನ್ ಅಲ್ಲಿ ಇದೆ, ಇದು ಕಾಸ್ ಅಲ್ಲಿ ಇದೆ. ಎರಡು ಕಾಸ್ ಇದ್ದಾಗ ಕಾಸ್ ಅಲ್ಲಿ ಆನ್ಸರ್ ಬರುತ್ತೆ, ಎರಡು ಸೈನ್ ಇದ್ದಾಗ ಸೈನ್ ಅಲ್ಲಿ ಆನ್ಸರ್ ಬರುತ್ತೆ. ಇದು ಸೈನ್ ಅಲ್ಲಿ ಇರೋದ್ರಿಂದ ಇದನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸೈನ್ ಗೆ ಕನ್ವರ್ಟ್ ಮಾಡ್ತಾ ಇದೀವಿ. LHS is equal to ಈ ತರ ಇದೆ. LHS ನ ಕನ್ಸಿಡರ್ ಮಾಡ್ಕೊಂಡಿದ್ರೆ RHS ಪ್ರೂವ್ ಮಾಡಬೇಕು, ಇದನ್ನ ಪ್ರೂವ್ ಮಾಡಬೇಕು. ಆಮೇಲೆ ನೋಡ್ಕೊಳ್ಳೋಣ ಅದನ್ನ ಪ್ರೂವ್ ಮಾಡೋದನ್ನ. ಫಸ್ಟ್ ಇದನ್ನ ಸೈನ್ ಗೆ ಕನ್ವರ್ಟ್ ಮಾಡ್ತೀರಾ ಅಂತಂದ್ರೆ ಫಿಗರ್ ಬರ್ಕೊಂಡಿರ್ಬೇಕು ನೀವಲ್ಲಿ. ಥೀಟಾ ಆಗಿರುತ್ತೆ, ಇದು 90 ಡಿಗ್ರಿ ಆಗಿರುತ್ತೆ. ಆಪೋಸಿಟ್ ಕಾಸ್ ಅಂತಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಇದು 12 ಆಗಿರುತ್ತೆ, ಇದು 13 ಆಗಿರುತ್ತೆ. ನೆಕ್ಸ್ಟ್ ಆಪೋಸಿಟ್ ಸೈಡ್ ಬೇಕು. ಹೈಪೋಟೆನಸ್ ಸೈಡ್ ಸ್ಕ್ವೇರ್ ಮೈನಸ್ ಅಡ್ಜಸೆಂಟ್ ಸೈಡ್ ಸ್ಕ್ವೇರ್ 169 ಮೈನಸ್ 144 ಸಬ್ಟ್ರಾಕ್ಟ್ ಮಾಡಿದಾಗ 25 ಬರುತ್ತೆ. 25 ಗೆ ರೂಟ್ ಅಪ್ಲೈ ಮಾಡಿದ್ರೆ 5 ಬರುತ್ತೆ. ಇದನ್ನ ನಾವು ಸೈನ್ ಗೆ ಕನ್ವರ್ಟ್ ಮಾಡ್ತೀವಿ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಆಪೋಸಿಟ್ ಅಂತಂದ್ರೆ 5 ಡಿವೈಡೆಡ್ ಬೈ ಹೈಪೋಟೆನಸ್ 13 ಆಗುತ್ತೆ ಪ್ಲಸ್ ಸೈನ್ ಇನ್ವರ್ಸ್ ಆಫ್
13 ಡಿವೈಡೆಡ್ ಬೈ 5. ಇವಾಗ ಫಾರ್ಮುಲಾ ಯೂಸ್ ಮಾಡ್ತೀರಾ sin inverse x ಪ್ಲಸ್ sin inverse y. ದ ಫಾರ್ಮುಲಾ ಏನಾಗಿರುತ್ತೆ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು sin inverse ಆಫ್ x ಇಂಟು x ಅಂತಂದ್ರೆ 5 ಡಿವೈಡೆಡ್ ಬೈ 13 ರೂಟ್ ಆಫ್ 1 ಮೈನಸ್ y ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 3 ಸ್ಕ್ವೇರ್ ಅಂತಂದ್ರೆ 9 5 ಸ್ಕ್ವೇರ್ ಅಂತಂದ್ರೆ 25. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇರೋದ್ರಿಂದ ನಾವೇನ್ ಮಾಡ್ತೀವಿ ಪ್ಲಸ್ ಬರೀತಾ ಇರ್ತೀವಿ. ನೆಕ್ಸ್ಟ್ y ಇಂಟು y ಅಂತಂದ್ರೆ 3 ಡಿವೈಡೆಡ್ ಬೈ 5 ಇಂಟು ರೂಟ್ ಆಫ್ 1 ಮೈನಸ್ x ಸ್ಕ್ವೇರ್ 5 ಸ್ಕ್ವೇರ್ ಅಂತಂದ್ರೆ 25 ಡಿವೈಡೆಡ್ ಬೈ 13 ಸ್ಕ್ವೇರ್ ಅಂತಂದ್ರೆ 169. ಈ ತರ ಆಯ್ತು. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋದಾದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು sin inverse ಆಫ್ ಇದು 5 ಡಿವೈಡೆಡ್ ಬೈ 13 ಆಗಿರುತ್ತೆ. 25 ನ LCM ತಗೊಳ್ತೀರಾ, ರೂಟ್ ಅಪ್ಲೈ ಮಾಡಿದಾಗ 25 ಗೆ ಅದು 5 ಆಗುತ್ತೆ ಡಿವೈಡೆಡ್ ಬೈ. ನೆಕ್ಸ್ಟ್ ನ್ಯೂಮರೇಟರ್ ಬನ್ನಿ, 25 ನಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 16, ರೂಟ್ 16 ಇಸ್ ನಥಿಂಗ್ ಬಟ್ 4 ಪ್ಲಸ್. ಅದೇ ತರ 3 ಡಿವೈಡೆಡ್ ಬೈ 5 ಇಂಟು 169 ಗೆ ರೂಟ್ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಅದು 13 ಆಗಿರುತ್ತೆ ಡಿವೈಡೆಡ್ ಬೈ 169 ನಲ್ಲಿ 25 ನ ಸಬ್ಟ್ರಾಕ್ಟ್ ಮಾಡಿದ್ರೆ 144, ರೂಟ್ 144 ಅಂತಂದ್ರೆ 12 ಆಗಿರುತ್ತೆ. ಈ ತರ ಆಯ್ತು. ನೆಕ್ಸ್ಟ್ 5 ಇಂಟು 13 LCM ತಗೊಳ್ತೀರಾ, sin inverse ಆಫ್ 5 ಇಂಟು 13 LCM ತಗೊಳ್ತೀರಾ ಅಂತಂದ್ರೆ ಎರಡು ವ್ಯಾಲ್ಯೂ ಸೇಮ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡ್ತೀರಾ. 5 ಇಂಟು 4 20 ಪ್ಲಸ್ 12 3s 36. ಈ ತರ ಆಯ್ತು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು sin inverse ಆಫ್ ಆಡ್ ಮಾಡಿ 20 ಪ್ಲಸ್ 36 ಅಂತಂದ್ರೆ 56 ಡಿವೈಡೆಡ್ ಬೈ 13 ಇಂಟು 5 ಅಂತಂದ್ರೆ 65 ಬರುತ್ತೆ. ಇಟ್ ಈಸ್ ದ RHS. ಈ ತರ ಪ್ರೂವ್ ಮಾಡ್ತೀವಿ. ಇದು ಕ್ವಶನ್ ನಂಬರ್ 13th ಒನ್. 12th ಒನ್ ನೀವೇ ಮಾಡಿರ್ತೀರಾ, 13th ಒನ್ ಗೊತ್ತಾಗಿದೆ. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ 14th ಒನ್ ಪ್ರಾಬ್ಲಮ್ ಇದೆ. 14th ಒನ್ ಪ್ರಾಬ್ಲಮ್ ಅಲ್ಲಿ LHS ಅಲ್ಲಿ ಒಂದೇ ಟರ್ಮ್ ಇದೆ, RHS ಅಲ್ಲಿ 2 ಟರ್ಮ್ ಇದೆ. ಆದ್ರಿಂದ ನೀವೇನ್ ಮಾಡಬೇಕು ಅಂತಂದ್ರೆ RHS ನ ತಗೊಂಡು LHS ಗೆ ಕನ್ವರ್ಟ್ ಮಾಡಬೇಕು. ನೋಡಿ, ಇದು tan ಇದೆ, sin ಇದೆ, cos ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ tan ಇರೋದ್ರಿಂದ ನೀವೇನ್ ಮಾಡಿ ಅಂತಂದ್ರೆ ಇದನ್ನೂ ಕೂಡ tan ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಇದನ್ನೂ ಕೂಡ tan ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಗೊತ್ತಿದೆಯಲ್ವಾ ಯಾವ ತರ ಕನ್ವರ್ಟ್ ಮಾಡೋದು ಅಂತ? ರೈಟ್ ಆಂಗಲ್ ಟ್ರಯಾಂಗಲ್ ನ ಬರೆದು ಎರಡನ್ನೂ ಕನ್ವರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಬೇಕು ಸರ್? tan inverse x ಪ್ಲಸ್ tan inverse y ಫಾರ್ಮುಲಾ ಯೂಸ್ ಮಾಡಬೇಕು. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? tan inverse ಆಫ್ x ಪ್ಲಸ್ y ಡಿವೈಡೆಡ್ ಬೈ 1 ಮೈನಸ್ xy. ಯಾಕೆ ಅಂತಂದ್ರೆ ಎರಡನ್ನ ಮಲ್ಟಿಪ್ಲೈ ಮಾಡಿದಾಗ ರಿಸಲ್ಟ್ ಏನಾಗಿರುತ್ತೆ? ಲೆಸ್ ದ್ಯಾನ್ 1 ಬರುತ್ತೆ. ಅದಕ್ಕೋಸ್ಕರ ಪ್ರಾಪರ್ಟಿ 6th ಒನ್ ಅಲ್ಲಿ ಯಾವ ರಿಸಲ್ಟ್ ಇದೆಯೋ ಅದನ್ನ ಯೂಸ್ ಮಾಡಬೇಕು. ಅದೇ ತರ ಈ 14th ಒನ್ ಅನ್ನ ನೀವು ಸಾಲ್ವ್ ಮಾಡಿ. ನೆಕ್ಸ್ಟ್ 15th ಒನ್, so that sin inverse of 12 by 13 plus cos inverse of 4 by 5 plus tan inverse of 63 divided by 16 is equal to pi ಅಂತ ಪ್ರೂವ್ ಮಾಡಬೇಕು. ಒನ್ಸ್ ಅಗೇನ್ ರೈಟ್ ಸೈಡ್ ಅಲ್ಲಿ ನಮಗೆ ಪೈ ಅಂತ ಇರೋದ್ರಿಂದ ನಾವು ನೋಟ್ ಅಲ್ಲಿ ಬರ್ಸಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಗಳಲ್ಲಿ ಅಂದ್ರೆ sin inverse ಆಗಲಿ cos inverse ಆಗಲಿ ಯೂಸ್ ಮಾಡಕ್ ಆಗಲ್ಲ. ಫಸ್ಟ್ ಇದನ್ನ ಏನ್ ಮಾಡೋಣ ಅಂತಂದ್ರೆ ಇವೆರಡನ್ನ tan ಗೆ ಕನ್ವರ್ಟ್ ಮಾಡ್ತಾರೆ. tan inverse x ಆಯ್ತು, tan inverse y ಆಯ್ತು. ಇಲ್ಲಿಗೆ ಫಾರ್ಮುಲಾ ಯೂಸ್ ಮಾಡೋಣ. ಯಾವ್ದು ಯೂಸ್ ಮಾಡಬೇಕು ಏನು ಅಂತ ಮುಂದೆ ಗೊತ್ತಾಗುತ್ತೆ. ಇದನ್ನ ಪೈ ಅಂತ ಪ್ರೂವ್ ಮಾಡಬೇಕು ನಾವು. ಕನ್ಸಿಡರ್ LHS ಅನ್ನ ಕನ್ಸಿಡರ್ ಮಾಡ್ಕೊಂಡಿದೀವಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಕನ್ವರ್ಟ್ ಮಾಡಬೇಕು ಇದನ್ನ ಅಂತಂದ್ರೆ ಒನ್ಸ್ ಅಗೇನ್ ವಿ ಮೇಕ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್. sin is nothing but opposite by hypotenuse. Opposite 12, hypotenuse 13. adjacent ಬೇಕು ಅಂತಂದ್ರೆ 13 ಸ್ಕ್ವೇರ್ ಅಲ್ಲಿ 12 ಸ್ಕ್ವೇರ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ 25 is nothing but 5 ಬರುತ್ತೆ. Therefore that value in terms of tan, that is tan inverse of opposite by adjacent, opposite divided by adjacent 12 by 5 and also plus. once again ಮತ್ತೆ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ನ ಯೂಸ್ ಮಾಡ್ತೀರಾ ಅಂತಂದ್ರೆ cos ಅಲ್ಲಿ ನಿಮಗೆ adjacent ಅಂತಂದ್ರೆ 4 ಆಗಿರುತ್ತೆ, hypotenuse ಅಂತಂದ್ರೆ 5 ಆಗಿರುತ್ತೆ. 5 ಸ್ಕ್ವೇರ್ 25, 4 ಸ್ಕ್ವೇರ್ 16, ಸಬ್ಟ್ರಾಕ್ಟ್ ಮಾಡಿದ್ರೆ 9 ಬರುತ್ತೆ. ರೂಟ್ 9 is nothing but 3. tan ಅಲ್ಲಿ ಆ ರಿಸಲ್ಟ್ ಅನ್ನ ಬರೀತೀರಾ ಅಂತಂದ್ರೆ tan inverse ಆಫ್ opposite divided by adjacent. That value is 3 by 4 plus one more result ಅಥವಾ one more term ಇದೆ, ಅದನ್ನ ಹಾಗೆ ಬರ್ಕೊಳ್ಳಿ. tan inverse ಆಫ್ 63 divided by 16 ಅದನ್ನ ಹಾಗೆ ಬರೀತೀರಾ. ಆ ತರ ಆಯ್ತು. ನೆಕ್ಸ್ಟ್ ಈ ಎರಡಕ್ಕೂ ಕೂಡ ನಾವು tan inverse x plus tan inverse y ಫಾರ್ಮುಲಾ ಯೂಸ್ ಮಾಡೋಣ.
ಬಿಫೋರ್ ದಟ್ ಫಾರ್ಮುಲಾ ಯೂಸ್ ಮಾಡೋದಕ್ಕಿಂತ ಮುಂಚೆ ಇದು ಎಕ್ಸ್ ಆಗಿರುತ್ತೆ, ಅದು ವೈ ಆಗಿರುತ್ತೆ. ಎರಡನ್ನ ಮಲ್ಟಿಪ್ಲೈ ಮಾಡಿ 12 into 5 ಜೊತೆಗೆ 3 into 4 ನ ಮಲ್ಟಿಪ್ಲೈ ಮಾಡಿದ್ರೆ 4 1s 3 3s 3 into 3 is nothing but 9. 9 divided by 5. 9 by 5 is greater than 1. 9 by 5 is greater than means xy is greater than 1. If xy is greater than 1, xy greater than 1 ಆಗಿದ್ದಾಗ ನೋಟ್ ಅಲ್ಲಿ ಬರ್ಸಿದ್ನಲ್ಲ ಆ ಫಾರ್ಮುಲಾ ಯೂಸ್ ಮಾಡಬೇಕು. ಅಂದ್ರೆ ಏನಾಗಿರುತ್ತೆ ಆ ಫಾರ್ಮುಲಾ? pi plus tan inverse of x ಅಂತಂದ್ರೆ 12 divided by 5 plus y ಅಂತಂದ್ರೆ 3 divided by 4 divided by 1 minus x ಅಂತಂದ್ರೆ 12 divided by 5, y ಅಂತಂದ್ರೆ 3 divided by 4 plus ಲಾಸ್ಟ್ ಟರ್ಮ್ ನ ಹಾಗೆ ಕ್ಯಾರಿ ಮಾಡ್ತೀರಾ. tan inverse of 63 divided by 16. ಸಿಂಪ್ಲಿಫೈ ಮಾಡೋದಂದ್ರೆ pi plus tan inverse of 5 into 4 LCM, 5 into 4 LCM ಕ್ಯಾನ್ಸಲ್ ಆಗುತ್ತೆ. 12 into 4 48 plus 5 3s are 15 divided by 5 4s are 20 minus 12 3s are 36 plus tan inverse of 63 divided by 16, and then pi plus tan inverse of 48 plus 15 ಆಡ್ ಮಾಡ್ತೀರಾ ಅಂತಂದ್ರೆ 63 ಬರುತ್ತೆ ಡಿವೈಡೆಡ್ ಬೈ 20 ನಲ್ಲಿ 36 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ -16 ಬರುತ್ತೆ ಪ್ಲಸ್ tan ಇನ್ವರ್ಸ್ ಆಫ್ 63 divided by 16 ಹಾಗೆ ಕ್ಯಾರಿ ಮಾಡ್ತೀರಾ. We know that second property tan inverse of -x can be written as minus tan inverse x. Tan inverse of -x ನ minus tan inverse x ಅಂತ ಬರೀಬಹುದು. minus tan inverse x ಅಂತಂದ್ರೆ 63 divided by 16 plus tan inverse of 63 divided by 16. Here it is a positive quantity and there is a negative quantity. These two are cancelled. Hence the result becomes a result equal to pi. ಇದನ್ನ ನಾವು ಪ್ರೂವ್ ಮಾಡಬೇಕಾಗಿದ್ದು RHS ಅಲ್ಲಿ that value is equal to pi ಆಗಿರುತ್ತೆ. ಅಥವಾ ಸಪೋಸ್ ನಿಮ್ಗೆ ಏನಾದ್ರೂ ಎರಡು ರಿಸಲ್ಟ್ ಅನ್ನು ಟ್ಯಾನ್ ಇಲ್ಲಿ ಸೈನ್ ಅಲ್ಲಿ ಇದೆ, ಕಾಸ್ ಅಲ್ಲಿ ಇದೆ ರಿಸಲ್ಟ್, ಯಾವ್ದಾದ್ರೂ ಒಂದನ್ನ ಕಾಸ್ ಗೆ ಕನ್ವರ್ಟ್ ಮಾಡ್ಕೊಂಡು ಕಾಸ್ ಫಾರ್ಮುಲಾ ಯೂಸ್ ಮಾಡಿ ಮತ್ತೆ ಅದನ್ನ ಟ್ಯಾನ್ ಕನ್ವರ್ಟ್ ಮಾಡಿ ಯೂಸ್ ಮಾಡಬಹುದು. ಬಟ್ ಇದು ಸಿಂಪಲ್ ವೇನಲ್ಲಿ ನಾವು ಈ ತರ ಮಾಡಬಹುದು ಇದನ್ನ. ಓಕೆ, ಈ ಪ್ರಾಬ್ಲಮ್ ಸ್ವಲ್ಪ ಬೇರೆ ತರ ಇದೆ, ನೀಟಾಗಿ ನೋಟ್ ಮಾಡ್ಕೊಂಡಿರ್ಬೇಕು ಇದನ್ನ. ನೆಕ್ಸ್ಟ್ ಕ್ವಶನ್ ನಂಬರ್ 16th one. Prove that 9 pi divided by 8 minus 9 by 4 sin inverse 1 by 3 is equal to 9 by 4 sin inverse 2 root 2 divided by 3. Here it is a LHS, it is an RHS. ಇಲ್ಲಿ ನಾವು ಯಾವುದನ್ನು ಕೂಡ ಫಾರ್ಮುಲಾ ಯೂಸ್ ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಒಂದ್ ಕಡೆ ಇಲ್ಲಿ ಸೈನ್ ಇನ್ವರ್ಸ್ ಇದೆ ಅಂಡ್ ದೆನ್ ಇಲ್ಲಿ ಸೈನ್ ಇನ್ವರ್ಸ್ ಇದೆ. ಇವೆರಡನ್ನ ಈ ಕಡೆ ತಗೊಂಡಾಗ ನಾವು ಪ್ರೂವ್ ಮಾಡಬೇಕಾಗಿರೋದು ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ ಅದನ್ನ ಒಂದು ಈಕ್ವೇಶನ್ ಅಂತ ರೆಪ್ರೆಸೆಂಟೇಟ್ ಮಾಡೋಣ. ಈಕ್ವೇಶನ್ ಸಪೋಸ್ ಕನ್ಸಿಡರ್ ಇದನ್ನ ತಗೊಂಡು ಇಲ್ಲಿ ದ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಅಂತ ಪ್ರೂವ್ ಮಾಡೋಣ, ಅಥವಾ ಇದನ್ನ ಗಿವನ್ ದಟ್ ಈಕ್ವೇಶನ್ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ 9 pi divided by 8 ಅನ್ನ ಇಲ್ಲೇ ಬರ್ಕೊಳ್ತೀರಾ ಇಸ್ ಈಕ್ವಲ್ ಟು ಇದು ನೆಗೆಟಿವ್ ಈಗ ರೈಟ್ ಸೈಡ್ ಗೆ ತಗೊಂಡು ಹೋಗ್ತೀರಾ, ಅವಾಗ ಪಾಸಿಟಿವ್ ಆಗುತ್ತೆ. 9 divided by 4 sin inverse of 1 by 3 plus 9 divided by 4 sin inverse of 2 root 2 divided by 3. 9 pi divided by 8 ಅನ್ನ ಹಾಗೆ ಕ್ಯಾರಿ ಮಾಡ್ತೀರಾ, that value is equal to in the right side 9 by 4 is common. Take 9 by 4 as a common factor, 9 divided by 4. Then it becomes sin inverse of 1 by 3 plus sin inverse of 2 root 2 divided by 3. 2 root 2 divided by 3. That value is equal to 9 pi divided by 8 is equal to 9 divided by 4 into sin inverse of 1 divided by 3 plus ಎರಡು ರಿಸಲ್ಟ್ ಕೂಡ ಸೈನ್ ಇನ್ವರ್ಸ್ ಅಲ್ಲೇ ಇದೆ. ಸಪೋಸ್ ನಾವು ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಒಂದು ರಿಸಲ್ಟ್ ಯೂಸ್ ಮಾಡಬಹುದು. ಯಾವ್ದನ್ನ?
ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಯೂಸ್ ಮಾಡಬಹುದು. ಯೂಸ್ ಮಾಡಿದ್ರೆ ಏನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ ಸಮಥಿಂಗ್ ಅಂತ ಬರುತ್ತೆ, ಅಂದ್ರೆ ಸೈನ್ ಬಂದ್ಬಿಡುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಹಾಕ್ಬೇಕು ಅಂತಂದ್ರೆ ಇಲ್ಲಿ 9π/8 ಅಂತ ಮಾತ್ರ ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೈನ್ ಇನ್ವರ್ಸ್ ಇದೆ. ಆದ್ರಿಂದ ಇದನ್ನ ಕಾಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ, ರಿಸಲ್ಟ್ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಸಪೋಸ್ ಅದರ ಕನ್ವರ್ಷನ್ ಅನ್ನ ಲೆಫ್ಟ್ ಸೈಡ್ ಅಲ್ಲಿ ಮಾಡ್ತಾ ಇರ್ತೀನಿ. ಆ ಕನ್ವರ್ಷನ್ ಏನಾಗಿರುತ್ತೆ ಅಂತ ನೋಡ್ಕೊಳ್ಳಿ. ಸೆಕೆಂಡ್ ಒನ್ ಅನ್ನ ಕನ್ವರ್ಟ್ ಮಾಡ್ತಾ ಇದೀವಿ, ಈ ತರ ಇದೆ. ಸೈನ್ ಇಸ್ ನಥಿಂಗ್ ಬಟ್ ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಅಂತಂದ್ರೆ 2√2 ಡಿವೈಡ್ 2√2 ಹೈಪೋಟೆನಸ್ ಅಂತಂದ್ರೆ 3. ಅಡ್ಜಸೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಡ್ಜಸೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ 3 ನ ಸ್ಕ್ವೇರ್ ಮಾಡ್ತೀರಾ 9 ಮೈನಸ್ ಅಡ್ಜಸೆಂಟ್ ಸೈಡ್ ಇಸ್ ಈಕ್ವಲ್ ಟು ರೂಟ್ ಆಫ್ 9 ಮೈನಸ್ ಇದನ್ನ ಸ್ಕ್ವೇರ್ ಮಾಡ್ತೀರಾ. 2 ನ ಸ್ಕ್ವೇರ್ ಮಾಡಿದ್ರೆ 4, √2 ನ ಸ್ಕ್ವೇರ್ ಮಾಡಿದ್ರೆ 2, 4 2s 8, 9 ಮೈನಸ್ 8 ಇಸ್ ನಥಿಂಗ್ ಬಟ್ 1. √1 ಅಂತಂದ್ರೆ ಏನಾಗಿರುತ್ತೆ, ರಿಸಲ್ಟ್ 1 ಆಗಿರುತ್ತೆ. ಹಾಗಾಗಿ ಅಡ್ಜಸೆಂಟ್ ಸೈಡ್ 1 ಆಗಿರುತ್ತೆ. ಅದನ್ನ ನೀವು ಕಾಸ್ಗೆ ಕನ್ವರ್ಟ್ ಮಾಡ್ತೀರಾ ಅಂತಂದ್ರೆ ಕಾಸ್ ಇನ್ವರ್ಸ್ ಆಫ್ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಅಂತಂದ್ರೆ 1 ಡಿವೈಡೆಡ್ ಬೈ ಹೈಪೋಟೆನಸ್ ಅಂತಂದ್ರೆ 3 ಆಗಿರುತ್ತೆ. ಹೈಪೋಟೆನಸ್ ಅಂತಂದ್ರೆ 3. This value is equal to pi divided by 2 because by the property fifth one tan inverse sin inverse x plus cos inverse x is equal to pi/2 ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನ ಆ ತರ ನೋಟ್ ಮಾಡ್ಕೋಬಹುದು. ಹಾಗಾಗಿ ರಿಸಲ್ಟ್ ಏನಾಯ್ತು ಇಲ್ಲಿ 9π divided by 8 is equal to ಮಲ್ಟಿಪ್ಲೈ ಮಾಡಿದ್ರೆ 9π divided by 8 ಅಂತ ಆಯ್ತು. These two are equal. 9/4 ಇದೆ, pi/2 ನ ಮಲ್ಟಿಪ್ಲೈ ಮಾಡಿದ್ರೆ 9π divided by 8 ಆಗುತ್ತೆ. These two are equal. Hence the result is proved. LHS ನ ತಗೊಂಡು RHS ಪ್ರೂವ್ ಮಾಡಬಹುದು, RHS ನ ತಗೊಂಡು LHS ಪ್ರೂವ್ ಮಾಡಬಹುದು, ಅಥವಾ ಆ ಈಕ್ವೇಶನ್ ನ ತಗೊಂಡು ಅದು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬೋದು. ಇದು ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಅನದರ್ ಒನ್, 17th one. Prove that tan inverse of root x is equal to 1/2 into cos inverse of 1 minus x divided by 1 plus x. ಅದನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ 7th ಒನ್ ಅಲ್ಲಿ ಸೆಕೆಂಡ್ ಒನ್ ಕಂಡೀಷನ್ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಸ್ಟೇಟ್ಮೆಂಟ್ ಈ ತರ ಇರುತ್ತೆ. 2 tan inverse x is equal to cos inverse of 1 minus x square divided by 1 plus x square ಅಂತ ಇರುತ್ತೆ. 2 tan inverse x is equal to cos inverse of 1 minus x square divided by 1 plus x square ಅಂತ ಇರುತ್ತೆ. ನಾವು ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ರೈಟ್ ಸೈಡ್ ಅಲ್ಲಿ cos inverse of 1 minus x divided by 1 plus x ಅಂತ ಇದೆ, ಸ್ಕ್ವೇರ್ ಇಲ್ಲ. cos 2 theta ಫಾರ್ಮುಲಾನು ಕೂಡ ಗೊತ್ತಿರುತ್ತೆ. cos 2 theta in terms of tan ಅಲ್ಲಿ ಬರುತ್ತೆ. tan inverse of 1 minus ಅಥವಾ cos 2 theta is equal to that value is equal to 1 minus tan square theta divided by 1 plus tan square theta. ಇದನ್ನ ಯೂಸ್ ಮಾಡ್ತಾರೆ. cos 2 theta is equal to 1 minus tan square theta divided by 1 plus tan square theta. ಇಲ್ಲಿ ರೈಟ್ ಸೈಡ್ ಅಲ್ಲಿ 1 ಮೈನಸ್ ಆದ್ಮೇಲೆ tan square ಬರಬೇಕು. ಅಂದ್ರೆ x ಗೆ ಸಬ್ಸ್ಟಿಟ್ಯೂಷನ್ ಕೊಡ್ತಾ ಇದೀವಿ. x ಪ್ಲೇಸ್ ಅಲ್ಲಿ ಏನಿದೆ, tan square ಇದೆ. put x is equal to tan square theta. ಸಬ್ಸ್ಟಿಟ್ಯೂಟ್ ಮಾಡಬಹುದು, ಯಾಕೆಂದ್ರೆ ಸಿಂಪ್ಲಿಫೈ ಆಗುತ್ತೆ ಅದು ಕೊಟ್ಟಾಗ. ನೆಕ್ಸ್ಟ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ, ಸಾರಿ ಟೇಕ್ ರೂಟ್ ಆನ್ ಬೋತ್ ಸೈಡ್. ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, tan theta ಆಗಿರುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ ಥೀಟಾ ಏನಾಗಿರುತ್ತೆ, ಥೀಟಾ ಇಸ್ ಈಕ್ವಲ್ ಟು tan ಇಂದ ಈ ಕಡೆ ತಗೊಳ್ತೀರಾ, ರಿಸಲ್ಟ್ ಏನಾಯ್ತು, tan ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಆಯ್ತು. ಥೀಟಾ ಇಸ್ ಈಕ್ವಲ್ ಟು, ಇದು ಸಬ್ಸ್ಟಿಟ್ಯೂಷನ್. ಇವಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ LHS ಅಥವಾ RHS ನ ತಗೊಳ್ತೀರಾ. ಇಲ್ಲಿ ಏನ್ ಮಾಡೋಣ, ಕನ್ಸಿಡರ್ an RHS ಸೈಡ್. RHS ಸೈಡ್ ನ ತಗೊಳ್ಳೋಣ. RHS ವ್ಯಾಲ್ಯೂ ಇಸ್ ಈಕ್ವಲ್ ಟು 1/2 ಇಂಟು cos ಇನ್ವರ್ಸ್ ಆಫ್ ಅಲ್ಲಿ 1 ಮೈನಸ್ ಎಕ್ಸ್ ಅಂತ ಇದೆ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಅಂತ ಇದೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1/2 ಇಂಟು cos ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಗೆ ಏನ್ ಸಬ್ಸ್ಟಿಟ್ಯೂಷನ್ ತಗೊಂಡಿದ್ದೀರಾ, tan ಸ್ಕ್ವೇರ್ ಥೀಟಾ ನ ಸಬ್ಸ್ಟಿಟ್ಯೂಷನ್ ತಗೊಂಡಿದ್ದೀರಾ, ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಥೀಟಾ. That value is equal to 1/2 into cos inverse of. It is the standard formula for cos 2 theta. So ಅದನ್ನ ನಾವು cos 2 theta ಅಂತ ಬರ್ಕೊಂಡಿದ್ದೀವಿ.
Here inverse and functions are cancelled. 1 by 2 into 2 theta. 2 are cancelled. That value is equal to theta. But we know that what is the value of theta? Theta is equal to tan inverse of root x. Tan inverse of root x ಅಂತಕ್ಕಂಥದ್ದು ಏನಾಗಿರುತ್ತೆ LHS ಆಗಿರುತ್ತೆ. Hence we proved. RHS ನ ತಗೊಂಡು LHS ನ ಪ್ರೂವ್ ಮಾಡ್ತಾ ಇದೀವಿ. ಏನಕ್ಕೆ ಸಬ್ಸ್ಟಿಟ್ಯೂಷನ್ ಕೊಟ್ಟಿದೀವಿ ಅಂತ ಗೊತ್ತಾಗ್ತಿದೆಯಾ? ಇಲ್ಲಿ ಕಾಸ್ ಇನ್ವರ್ಸ್ ಇದೆ, 1 minus x divided by 1 plus x ಅಂತ ಇದೆ. ಈ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದೀವಿ. We know that cos 2 theta is equal to 1 minus tan square theta by 1 plus tan square theta. ಇಲ್ಲಿ x ಪ್ಲೇಸ್ ಅಲ್ಲಿ tan square ಇರಬೇಕಿತ್ತು, ಅದಕ್ಕೋಸ್ಕರ x ಪ್ಲೇಸ್ ಗೆ tan square theta ನ ಸಬ್ಸ್ಟಿಟ್ಯೂಷನ್ ಕೊಟ್ಟಿದ್ದೀವಿ. Next 18th one, prove that cot inverse root of 1 plus sin x plus root of 1 minus sin x divided by root of 1 plus sin x minus root of 1 minus sin x is equal to x by 2. X belongs to the interval 0, pi by 4 ಅಂತ ಇದೆ. ಮತ್ತೆ 19th one ಪ್ರಾಬ್ಲಮ್ ಅಲ್ಲೂ ಕೂಡ ಅದೇ ತರ ಇದೆ. ಇನ್ಸ್ಟೆಡ್ ಆಫ್ sin x ಅಲ್ಲಿ x ಇದೆ. ನಿಮಗೆ ಇನ್ವರ್ಸ್ ಕಾನ್ಸೆಪ್ಟ್ ಅಲ್ಲಿ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಏನು ಅಂತಂದ್ರೆ x ಇರ್ತಕ್ಕಂಥ ಎಲ್ಲಾ ಪ್ರಾಬ್ಲಮ್ ಗಳಲ್ಲೂ ಕೂಡ ಫಾರ್ ಸಿಂಪ್ಲಿಫಿಕೇಶನ್ ಪುಟ್ x is equal to ಅಂತ ಮಾಡ್ತೀವಿ. ಎಲ್ಲೆಲ್ಲಿ ಯಾವ್ಯಾವ ಪ್ರಾಬ್ಲಮ್ ಗಳಲ್ಲಿ x ಇರುತ್ತೋ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ x ಗೆ ಒಂದು ವ್ಯಾಲ್ಯೂನ ತಗೊಂಡು ಅದನ್ನ ನಾವು ಸಿಂಪ್ಲಿಫೈ ಮಾಡ್ತೀವಿ. ಈ ಕಾನ್ಸೆಪ್ಟ್ ಅಂದ್ರೆ ಈ ಚಾಪ್ಟರ್ ಎಲ್ಲಾ ಕಡೆನೂ ಕೂಡ ಅದೇ ತರ ನಿಮ್ಗೆ ಏನಾದ್ರೂ ಕೂಡ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ರೆ, ಇಯರ್ sin x ಇಸ್ ಎ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಆತರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ರೆ ಅವಾಗ ನೀವ್ ಏನ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾನ ಯೂಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎರಡು ಫಾರ್ಮುಲಾಗಳನ್ನ ಯೂಸ್ ಮಾಡಬೇಕು. ಅದು ಯಾವ್ದು ಯೂಸ್ ಮಾಡಬೇಕು ಅಂತ ನಾನು ರೈಟ್ ಸೈಡ್ ಅಲ್ಲಿ ಬರೀತೀನಿ. ಫಸ್ಟ್, ಬೈ ದ ಫಸ್ಟ್ ಬೇಸಿಕ್ ಐಡೆಂಟಿಟಿ cos square theta plus sin square theta is equal to 1. The same way ಇದೇ ರಿಸಲ್ಟ್ ಅನ್ನ ನಾವು ಹಾಫ್ ಆಂಗಲ್ ಅಲ್ಲಿ ಬರೀತೀವಿ ಅಂತಂದ್ರೆ cos square theta divided by 2 plus sin square theta divided by 2 is equal to 1 ಆಗಿರುತ್ತೆ. ಎರಡು ಒಂದೇ, ಹಾಫ್ ಆಂಗಲ್ ಬರ್ದಿರ್ತೀರ ಅದನ್ನ. ಅಂಡ್ ದೆನ್ the formula for sin 2 theta is equal to 2 sin theta into cos theta. 2 sin theta into cos theta. ಅದೇ ತರ ಅದನ್ನ ನಾವು ಹಾಫ್ ಆಂಗಲ್ ಯೂಸ್ ಮಾಡ್ತೀವಿ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಹಾಫ್ ಆಂಗಲ್ ಯೂಸ್ ಮಾಡ್ತೀವಿ ಅಂತಂದ್ರೆ sin theta is equal to 2 into sin theta by 2 into cos theta divided by 2. ಹಾಗಾದ್ರೆ 1 ಅಂತಂದ್ರೆ cos square theta by 2 plus sin square theta by 2. sin theta ಅಂತಂದ್ರೆ 2 sin square theta by 2 into cos theta divided by 2. ಇವಾಗ ನಾವು x by 2 ಅಂತ ಪ್ರೂವ್ ಮಾಡಬೇಕು. ಅದನ್ನ ನಮ್ಮಲ್ಲಿ ನೋಡ್ಕೊಳ್ಳೋಣ. ರಿಸಲ್ಟ್ ನಮಗೆ ಈ ತರ ಇದೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು cot inverse of ಸ್ವಲ್ಪ ಲೆಂತಿ ಇದೆ ಪ್ರಾಬ್ಲಮ್, ನೀಟಾಗಿ ನೋಡ್ಕೋಬೇಕಾಗಿರುತ್ತೆ. cos inverse of 1 ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಏನಂತ, cos square. ಇಲ್ಲಿ ಪ್ರಾಬ್ಲಮ್ x ಅಲ್ಲಿ ಇರೋದ್ರಿಂದ ನಾನು ಎಲ್ಲಾ ರಿಸಲ್ಟ್ ನ x ಅಲ್ಲಿ ಬರೆದಿರ್ತೀನಿ. cos square x by 2 plus sin square x by 2 is equal to 1. ಅದೇ ತರ sin x ಗೆ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 2 sin x by 2 into cos x by 2. ಕಂಪ್ಲೀಟ್ ಮರ್ಜ್ ಮಾಡಿ ಓದಿದಾಗ ಅದನ್ನ a square plus b square plus 2ab. ವಾಟ್ ಇಸ್ ದ ಫಾರ್ಮುಲಾ ಫಾರ್ a square plus b square plus 2ab ಅಂತಂದ್ರೆ a plus b whole square. a ಪ್ಲೇಸ್ ಅಲ್ಲಿ ಏನಿದೆ, cos theta by 2 ಇದೆ. cos theta by 2 plus sin theta divided by 2. ಅದಕ್ಕೆ ರೂಟ್ ಇದೆ, ರೂಟ್ ನ ಹಾಗೆ ಬರ್ಕೊಂಡಿದ್ದೀನಿ, ದೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀವಿ. a square b square plus 2ab. ಅದೇ ತರ ನೆಕ್ಸ್ಟ್ ಯಾವ ಸೈನ್ ಇದೆ, ಪ್ಲಸ್ ಇದೆ, ಅದನ್ನ ಹಾಗೆ ಬರ್ಕೊಂಡಿದ್ದೀರಾ. ಸೇಮ್ a1 ಅಂತಂದ್ರೆ cos square x by 2 plus sin square x by 2. ಇಲ್ಲಿ ಆನ್ಸರ್ x ಅಲ್ಲಿ ಇರೋದ್ರಿಂದ ಇದನ್ನ ನಾವು x ಅಲ್ಲಿ ಬರ್ಕೊಳ್ತಾ ಇದೀವಿ, x by 2. ನೆಕ್ಸ್ಟ್ a square plus b square ಮೈನಸ್ ಇದೆ, minus 2ab ಅಂದ್ರೆ a minus b whole square. ಇದು a plus b whole square, ಇದೇನಾಗಿರುತ್ತೆ a minus b whole square. cos x by 2 minus sin x divided by 2 whole square. ಅದಕ್ಕೆ ಏನಿರುತ್ತೆ, ರೂಟ್ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ, ಹೋಲ್ ಸ್ಕ್ವೇರ್ ನ ಫಸ್ಟ್ ಬರ್ದಿರ್ತೀರಾ, ನೆಕ್ಸ್ಟ್ ರೂಟ್ ಇರುತ್ತೆ. ಡಿವೈಡೆಡ್ ಬೈ
ಡಿನಾಮಿನೇಟರ್ಲು ಕೂಡ ಅಷ್ಟೇ ಸೇಮ್ ಕಾನ್ಸೆಪ್ಟ್ ನ ಯೂಸ್ ಮಾಡಿದಾಗ ಕಾಸ್ ಎಕ್ಸ್ ಬೈ ಟು ಪ್ಲಸ್ ಸೈನ್ ಎಕ್ಸ್ ಬೈ ಟು ರೂಟ್ ಇರುತ್ತೆ ದೇನ್ ಹೋಲ್ ಸ್ಕ್ವೇರ್ ಅಥವಾ ಸಾರಿ ಸ್ಕ್ವೇರ್ ಇರುತ್ತೆ ಫಸ್ಟ್ ಸ್ಕ್ವೇರ್ ಇರುತ್ತೆ ಅಂಡ್ ದೆನ್ ರೂಟ್ ಇರುತ್ತೆ ಅದಕ್ಕೆ ಮೈನಸ್ ಸೇಮ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಟು ಮೈನಸ್ ಇರೋದ್ರಿಂದ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಟು ಹೋಲ್ ಸ್ಕ್ವೇರ್ ಆಗಿರುತ್ತೆ ಅದಕ್ಕೆ ರೂಟ್ ಬರ್ಕೊಂಡಿರ್ತೀರ ಆಗಿದೆಯಲ್ವಾ ಅದು ಒನ್ ಪ್ಲೇಸ್ಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿರ್ತೀರಾ ಸೈನ್ ಥೀಟಾಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿರ್ತೀರಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಇದ್ರೆ ಮೈನಸ್ ಇದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆ ಫಾರ್ಮ್ ನ ಯೂಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆರ್ ಕ್ಯಾನ್ಸಲ್ ಸ್ಕ್ವೇರ್ ರೂಟ್ ಆರ್ ಕ್ಯಾನ್ಸಲ್ ಸ್ಕ್ವೇರ್ ರೂಟ್ ಆರ್ ಕ್ಯಾನ್ಸಲ್ ಸ್ಕ್ವೇರ್ ರೂಟ್ ಆರ್ ಕ್ಯಾನ್ಸಲ್ that value is equal to cot inverse of plus a cos x by 2 minus sin x by 2 minus sin x by 2 plus sin x by 2 ಇವೆರಡು ಕ್ಯಾನ್ಸಲ್ ಆಗುತ್ತೆ ಒಂದು ಪಾಸಿಟಿವ್ ಇದೆ ಒಂದು ನೆಗೆಟಿವ್ ಇದೆ ಹಾಗಾಗಿ ನ್ಯೂಮರೇಟರ್ ಅಲ್ಲಿ cos x by 2 ಎರಡಿದೆ 2 cos x by 2 ಅಂತ ಬರ್ಕೊಂಡಿದ್ದೀವಿ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಆಫ್ ಮೈನಸ್ ಇದು ಪ್ಲಸ್ ಆಗುತ್ತೆ ಇದು ಮೈನಸ್ ಕಾಸ್ ಕ್ಯಾನ್ಸಲ್ ಆಗುತ್ತೆ ಡಿನಾಮಿನೇಟರ್ ಅಲ್ಲಿ ಸೈನ್ ಉಳ್ಕೊಳ್ಳುತ್ತೆ sin x by 2 plus sin x by 2 is nothing but 2 sin x divided by 2 ಅಂತ ಆಯ್ತು 2 ಕ್ಯಾನ್ಸಲ್ ಆಗುತ್ತೆ and then cot inverse of cos by sin is nothing but cot x divided by 2. Here inverse and trigonometry functions are cancelled, the answer become x divided by 2. ಸ್ಟೆಪ್ ತುಂಬಾ ಸಿಂಪಲ್ ಇದೊಂದು ಸ್ಟೆಪ್ ಅನ್ನ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಅದೇ ತರ ಮತ್ತೊಂದು ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ನ ನೀವು ಬರೀಬೇಕಾದ್ರೆ ಈ ಕಡೆ ರಿಸಲ್ಟ್ ಬರ್ದಿದ್ದಿಲ್ಲ ಅದು ಗೊತ್ತಿರಬೇಕು ಇದು ಗೊತ್ತಿದ್ರೆ ಮಾತ್ರ ಪ್ರಾಬ್ಲಮ್ ನ ಮಾಡ್ಲಿಕ್ಕೆ ಸಾಧ್ಯ ನೆಕ್ಸ್ಟ್ 19th one prove that tan inverse of root 1 plus cos 1 plus x minus root 1 minus x divided by root 1 plus x plus root 1 minus x is equal to pi by 4 minus 1 by 2 cos inverse x minus 1 by root 2 less than or equal to x less than or equal to 1 ಅಂತ ಇದೆ ಇವಾಗ ಇದನ್ನ ಪ್ರೂವ್ ಮಾಡಬೇಕು ಅಂತಂದ್ರೆ ಒಂದ್ಸಗೆ ಇದನ್ನ ಅವಾಗಲೇ ಹೇಳಿದೆ x ಇದ್ದಾಗ ಸಬ್ಸ್ಟಿಟ್ಯೂಷನ್ ತಗೋಬೇಕು sin cos ಅಂತ ಇದ್ರೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ನ ಯೂಸ್ ಮಾಡಬೇಕು ಇದು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್ ಇದನ್ನ ಹಾಗೆ ಇಟ್ಕೊಳ್ಳೋಣ pi by 4 minus 1 by 2 cos inverse x ಅಂತ ಪ್ರೂವ್ ಮಾಡಬೇಕು ಇದು ರೈಟ್ ಹ್ಯಾಂಡ್ ಸೈಡ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ RHS is equal to ಅದನ್ನ ಬರ್ಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಕೊಡ್ತಾರೆ ಏನ್ ಸಬ್ಸ್ಟಿಟ್ಯೂಷನ್ ಕೊಡಬೇಕು ಅಂತ ನೋಡ್ತಾರೆ x ಗೆ ಸಬ್ಸ್ಟಿಟ್ಯೂಷನ್ ಕೊಡಬೇಕಾಗಿರುತ್ತೆ ನೀವು put x is equal to ಇಲ್ಲಿ x ಇದೆ 1 ಪ್ಲಸ್ ನಿಮ್ಗೆ ಈ ಎಕ್ಸ್ ಪ್ಲೇಸ್ ಗೆ ಏನ್ ಬಂದ್ರೆ ರಿಸಲ್ಟ್ ಸಿಗುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಹೇಳ್ಬೇಕಾದ್ರೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದೆ 1 ಪ್ಲಸ್ cos 2x ಫಾರ್ಮುಲಾ ಹೇಳ್ಕೊಟ್ಟಿದೆ 1 ಪ್ಲಸ್ cos 2x is equal 1 ಪ್ಲಸ್ cos 2x ಅಂತಂದ್ರೆ 2 cos square x ಅದೇ ತರ 1 ಮೈನಸ್ cos 2x ಅಂತಂದ್ರೆ 2 sin square x ಅಂತ ಇರುತ್ತೆ ಫಸ್ಟ್ ಬೇಸಿಕ್ಸ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದೆ ಅಲ್ವಾ ಆದ್ರಿಂದ 1 ಪ್ಲಸ್ ಆದ್ಮೇಲೆ x ಇದೆ 1 ಮೈನಸ್ ಆದ್ಮೇಲೆ x ಇದೆ ದಟ್ಸ್ ವೈ x ಗೆ ನಾವು ಏನನ್ನ ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇದೀವಿ ಅಂತಂದ್ರೆ cos 2x ಅಂತ ತಗೊಳ್ತಾ ಇದೀವಿ ಅಥವಾ ಇಲ್ಲೂ ಕೂಡ x ಅಂತ ಇರೋದ್ರಿಂದ ನಾವು ಇದನ್ನ ವೇರಿಯೇಬಲ್ ನ ಚೇಂಜ್ ಮಾಡಬೇಕಾಗಿರುತ್ತೆ ಸಮ್ ಥೀಟಾ ಅಂತ ಕೊಟ್ಕೊಳ್ಳೋಣ x is equal to cos 2 theta then ಈ 2 theta ನ ಹಾಗೆ ಇಟ್ಕೊಳ್ಳಿ cos ನ ಇನ್ನೊಂದು ಕಡೆ ಕಳಿಸಿ 2 theta is equal to cos inverse of xi. What is the value of theta? Theta is equal to 1 by 2 into cos inverse x. ಇದು ಸಬ್ಸ್ಟಿಟ್ಯೂಷನ್ ಬೈ ದ ಫಾರ್ಮುಲಾ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಷನ್ ಕೊಡ್ತಾ ಇದೀವಿ ಕೊಟ್ಟಾಗ ನಿಮಗೆ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ x ಗೆ cos 2 theta ಕೊಡ್ತೀರಾ ಡೈರೆಕ್ಟ್ ಆಗಿ ಒಂದು ಸ್ಟೆಪ್ ನ ಬಿಟ್ಟು ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ 1 ಪ್ಲಸ್ cos 2 theta. What is 1 plus cos 2 theta? 1 plus cos 2 theta is nothing but 2 cos square theta. ಅದಕ್ಕೆ ರೂಟ್ ಇರುತ್ತೆ ಪ್ಲಸ್ ಮೈನಸ್ 1 ಮೈನಸ್ cos 2 theta 1 ಮೈನಸ್ cos 2 theta 2 sin square theta ರೂಟ್ ಇರುತ್ತೆ ಡಿವೈಡೆಡ್ ಬೈ ಸಿಮಿಲರ್ಲಿ
ಇದು 2 ಕಾಸ್ ಸ್ಕ್ವೇರ್ ಥೀಟಾ ಆಗಿರುತ್ತೆ ಪ್ಲಸ್ ಪ್ಲಸ್ ಇದು 2 ಸೈನ್ ಸ್ಕ್ವೇರ್ ಥೀಟಾ ಆಗಿರುತ್ತೆ. ಈ ತರ ಆಯ್ತು. ನೆಕ್ಸ್ಟ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ನ ಅಪ್ಲೈ ಮಾಡಿದಾಗ ಇದು ರೂಟ್ 2 ಆಗಿರುತ್ತೆ. ಕಾಸ್ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗಿ ಕಾಸ್ ಥೀಟಾ ಡಿವೈಡೆಡ್ ಬೈ, ಅದೇ ತರ ಇಲ್ಲೂ ಅಪ್ಲೈ ಮಾಡಿದಾಗ ರೂಟ್ 2 ಬರುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಆಗುತ್ತೆ ಡಿವೈಡೆಡ್ ಬೈ ಒನ್ಸ್ ಅಗೈನ್ ರೂಟ್ 2 ಕಾಸ್ ಥೀಟಾ ಪ್ಲಸ್ ರೂಟ್ 2 ಸೈನ್ ಥೀಟಾ ಅಂತ ಬರ್ಕೊಂಡಿದ್ದೀವಿ. ಈ ತರ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ರೂಟ್ 2 ನ ಕಾಮನ್ ತೆಗಿಬಹುದು. ಅದ್ರ ಬದಲಾಗಿ ನಾವೇನ್ ಮಾಡೋಣ ಅಂತಂದ್ರೆ ಎರಡೂ ಕಡೆ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ರೂಟ್ 2 ಕಾಸ್ ಎಕ್ಸ್ ನ ಕಾಮನ್ ತಗೊಳ್ಳೋಣ. ರೂಟ್ 2 ಕಾಸ್ ಎಕ್ಸ್ ನ ಕಾಮನ್ ತಗೊಳ್ಳೋಣ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 2 ಕಾಸ್ ಎಕ್ಸ್ ನ ಕಾಸ್ ಥೀಟಾನ ನ್ಯೂಮರೇಟರ್ ಕಾಮನ್ ತಗೊಂಡಿದ್ದೀನಿ. ಇನ್ನ ರಿಮೈನಿಂಗ್ ಥಿಂಗ್ ಏನ್ ಉಳ್ಕೊಳ್ಳುತ್ತೆ ಅಂತಂದ್ರೆ 1 ಮೈನಸ್ ರೂಟ್ 2 ಕ್ಯಾನ್ಸಲ್ ಆಗುತ್ತೆ, ಸೈನ್ ಡಿವೈಡೆಡ್ ಬೈ ಕಾಸ್ ಅಂತಂದ್ರೆ ಟ್ಯಾನ್ ಥೀಟಾ ಆಯ್ತು. ಅದೇ ತರ ಡಿನಾಮಿನೇಟರ್ಲೂ ಕೂಡ ರೂಟ್ 2 ಕಾಸ್ ಥೀಟಾನ ನಾವು ಕಾಮನ್ ತಗೊಂಡ್ರೆ 1 ಪ್ಲಸ್ ರೂಟ್ 2 ಕ್ಯಾನ್ಸಲ್ ಆಗಿರುತ್ತೆ. ಇನ್ನೇನ್ ಸಿಗುತ್ತೆ ನಿಮ್ಗೆ ಸೈನ್ ಬೈ ಕಾಸ್ ಅಂತಂದ್ರೆ ಟ್ಯಾನ್ ಥೀಟಾ ಸಿಕ್ಕಿರುತ್ತೆ. ಒನ್ಸ್ ಅಗೈನ್ ದೀಸ್ ಟು ಆರ್ ಕ್ಯಾನ್ಸಲ್ಡ್. ಈ ತರ ಆಗಿರುತ್ತೆ. ನೆಕ್ಸ್ಟ್ ವಿ ನೋ ದ ಪ್ರಾಪರ್ಟಿ tan inverse of x minus tan inverse of y is equal to tan inverse of x minus y divided by 1 plus x into y. ಅದನ್ನ ಯೂಸ್ ಮಾಡೋದಾದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು tan inverse of, ನಾವು ರೈಟ್ ಸೈಡ್ ಅಲ್ಲಿ ಇದ್ದೀವಿ, x ಪ್ಲೇಸ್ ಅಲ್ಲಿ 1 ಇದೆ, y ಪ್ಲೇಸ್ ಅಲ್ಲಿ tan ಥೀಟಾ ಇದೆ. x ಪ್ಲೇಸ್ ಅಲ್ಲಿ 1 ಇದೆ, y ಪ್ಲೇಸ್ ಅಲ್ಲಿ tan ಥೀಟಾ ಇದೆ. x ಪ್ಲೇಸ್ ಗೆ 1 ಬರ್ಕೊಂಡಿದ್ದೀವಿ, tan inverse x minus tan inverse of y ಪ್ಲೇಸ್ ಅಲ್ಲಿ ಏನಿದೆ tan ಥೀಟಾ ಇದೆ, ಅದನ್ನ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀನಿ tan ಥೀಟಾ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan inverse of 1? tan inverse of 1 ಅಂತಂದ್ರೆ pi by 4 minus inverse and trigonometry functions are cancelled. The value is equal to theta. So that value is equal to pi divided by 4 minus what is theta? ಸಬ್ಸ್ಟಿಟ್ಯೂಷನ್ ಕೊಟ್ಟಾಗಲೇ ಥೀಟಾಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಅದೇನಾಗಿರುತ್ತೆ 1/2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತೆ. ಇದೇ ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ರಿಸಲ್ಟ್. pi by 4 minus 1/2 ಇಂಟು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಈ ತರ ಪ್ರೂವ್ ಮಾಡ್ತಾರೆ. ನೆಕ್ಸ್ಟ್ ಎರಡು MCQ ಪ್ರಾಬ್ಲಮ್ಗಳನ್ನ ಕೊಟ್ಟಿದ್ದಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಇವನ್ನ ನಿಮಗೆ KCET ಆದ್ರೆ ಕೇಳಬಹುದು ಅಥವಾ ಬೋರ್ಡ್ ಅಲ್ಲೂ ಕೂಡ ನಿಮಗೆ ಈ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ. ಫಸ್ಟ್ ಇದನ್ನ KCET ನಲ್ಲಿ ಸಾಲ್ವ್ ಮಾಡೋ ಮೆಥಡ್ ಯಾವ ತರ ಇರುತ್ತೆ ಅಂತಂದ್ರೆ ನಮಗೆ ಆವಾಗಲೇ ಗೊತ್ತಿರುತ್ತೆ ನೋಡಿ. ಸೈನ್ ಇದೆ, ಟ್ಯಾನ್ ಇನ್ವರ್ಸ್ ಇದೆ. ಇದು ಏನಾಗಿ ಕನ್ವರ್ಟ್ ಆದ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಇರ್ತಕ್ಕಂಥದ್ದು ಸೈನ್ ಇನ್ವರ್ಸ್ ಆಗ್ಬೇಕು. ಕನ್ವರ್ಟ್ ಮಾಡೋದು ಯಾವ ತರ ಅಂತ ಹೇಳ್ಕೊಂಡಿದ್ದು. ಸಪೋಸ್ ಟ್ಯಾನ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಡ್ಜಸೆಂಟ್ ಕೊಟ್ಟಿದ್ದಾಗ ಹೈಪೋಟೆನಸ್ ಬೇಕು ಅಂತಂದ್ರೆ ಸಮ್ ಆಫ್ ಸ್ಕ್ವೇರ್ ಆಫ್ ದೀಸ್ ಟು ಸೈಡ್. ಹಾಗಂತಂದ್ರೆ ಏನಾಯ್ತು, ರೂಟ್ ಆಫ್ 1 plus x square ಆಯ್ತು. ಇವಾಗ ಇದನ್ನ ಕನ್ವರ್ಟ್ ಮಾಡ್ತೀರಾ ಅಂತಂದ್ರೆ ನೋಡಿ, ಸೈನ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ ಸೈನ್ ಇನ್ವರ್ಸ್. ಈಗಂತಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್. ನಾನು ಇವಾಗ ಬರೀಬೇಕಾಗಿರ್ತಕ್ಕಂಥದ್ದು ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಅಂತಂದ್ರೆ ಎಕ್ಸ್, ಹೈಪೋಟೆನಸ್ ಅಂತಂದ್ರೆ 1 plus x square. ಈ ತರ ಆಯ್ತು. ಇವೆರಡು ಕ್ಯಾನ್ಸಲ್ ಆಗಿ ನಮ್ಗೆ ಆನ್ಸರ್ ಏನ್ ಸಿಗುತ್ತೆ, x ಡಿವೈಡೆಡ್ ಬೈ ರೂಟ್ ಆಫ್ 1 plus x square. ಅಂದ್ರೆ ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ. ನಿಮ್ಗೆ ಥಿಯರಿ ಎಕ್ಸಾಮಿನೇಷನ್ ಅಲ್ಲಿ ಇದನ್ನ ಕೆಲವೊಂದ್ಸಲ 2 ಮಾರ್ಕ್ ಕೇಳಿದ್ದಾರೆ. ಕ್ವಶನ್ ಈ ತರ ಇರುತ್ತೆ, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡಬೇಕು ಅಂತಂದ್ರೆ ಆ ತರ ಕೇಳಿದಾಗ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಅದು ಗೊತ್ತಿರಲ್ಲ, ಕಾಲ್ಡ್ ಆಸ್ ಥೀಟಾ ಅಂತ ಕಾಲ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಸೈನ್ ಅನ್ನ ಮತ್ತೊಂದ್ ಕಡೆ ಕಳಿಸ್ತಾರೆ. ಇಲ್ಲಿ ಸೈನ್ ಮಾತ್ರ ಇದೆ, ಇಲ್ಲಿ ಟ್ಯಾನ್ ಇನ್ವರ್ಸ್ ಇದೆ.
ಹಾಗಾಗಿ ಇದೇನಾಗಿರುತ್ತೆ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇತ್ತು, ಸೈನ್ ನ ಮತ್ತೊಂದ್ ಕಡೆ ಕಳಿಸಿದಾಗ ಏನಾಗಿರುತ್ತೆ ಸೈನ್ ಇನ್ವರ್ಸ್ ಆಫ್ ಥೀಟಾ. ಸೈನ್ ಇನ್ವರ್ಸ್ ಆಫ್ ಥೀಟಾ ಅಂದ್ರೆ ನಾವು ನಾವೇನ್ ಮಾಡಬೇಕು ಅಂತಂದ್ರೆ ಥೀಟಾಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಹಿಯರ್ ಟ್ಯಾನ್ ಇನ್ವರ್ಸ್ ಇದೆ, ಇಲ್ಲಿ ಸೈನ್ ಇನ್ವರ್ಸ್ ಇದೆ. ಯಾವುದಾದ್ರೂ ಒಂದನ್ನ ನಾವು ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಟ್ಯಾನ್ ಇನ್ವರ್ಸ್ ಇರೋದನ್ನ ಸೈನ್ಗೆ ಕನ್ವರ್ಟ್ ಮಾಡಬೇಕು ಅಥವಾ ಇದನ್ನ ನಾವು ಟ್ಯಾನ್ಗೆ ಕನ್ವರ್ಟ್ ಮಾಡಬೇಕು. ನಾವೇನ್ ಮಾಡೋಣ, ಇದನ್ನೇ ಕನ್ವರ್ಟ್ ಮಾಡ್ಕೊಳ್ಳೋಣ. ಟ್ಯಾನ್ ಇನ್ವರ್ಸ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಇನ್ವರ್ಸ್ ಆಫ್ ನೋಡಿ ಆಪೋಸಿಟ್ ಬೈ ಅಡ್ಜಸೆಂಟ್, ಆಪೋಸಿಟ್ ಅಡ್ಜಸೆಂಟ್, ಹೈಪೋಟೆನಸ್ ಸೈಡ್ ಈ ತರ ಇರ್ತದೆ. ಟ್ಯಾನ್ ಇನ್ವರ್ಸ್ ಸೈನ್ ಇನ್ವರ್ಸ್ ಅಂತಂದ್ರೆ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್, ಹೈಪೋಟೆನಸ್ ಅಂತಂದ್ರೆ 1 plus x square. That value is equal to sin inverse theta. These two are cancelled. Sin inverse are cancelled. Therefore theta is equal to x divided by 1 plus x square, root of 1 plus x square. But we know that theta ಅಂತಂದ್ರೆ ಏನಾಗಿರುತ್ತೆ, hence the value sin of tan inverse x is equal to x divided by root of 1 plus x square. ಯಾಕೆ ಇದನ್ನ ಇಷ್ಟು ಸ್ಟೆಪ್ ಅಲ್ಲಿ ಬರೆದಿದ್ದೀವಿ ಅಂತಂದ್ರೆ ಇದನ್ನ ನಿಮಗೆ ಕೆಲವೊಂದ್ಸಲ ಥಿಯರಿನಲ್ಲಿ ಇದನ್ನ 2 marks ಗೆ ಕೇಳ್ತಾ ಇರ್ತಾರೆ, ಫೈಂಡ್ ದ ವ್ಯಾಲ್ಯೂ ಅಂತ ಹೇಳಿ. ಅವಾಗ ನೀವು ಈ ತರ ಮಾಡಬೇಕು, ಥೀಟಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫೈನಲ್ ಆಗಿ ಆನ್ಸರ್ ನ ಬರ್ತಿರ್ತೀವಿ. ಈ ತರ MCQ ಕ್ವಶನ್. ನೆಕ್ಸ್ಟ್, 2 ಸಲ ನಿಮ್ಮ KCET ಎಕ್ಸಾಮಿನೇಷನ್ ರಿಪೀಟೆಡ್ ಆಗಿದೆ ಈ ಪ್ರಾಬ್ಲಮ್. 21 tan inverse of x by y minus tan inverse of x minus y divided by x plus y is equal to, ಅಂದ್ರೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಏನ್ ಮಾಡೋಣ, ಪ್ರಾಬ್ಲಮ್ ತಗೋಣ. ಅದು ಯಾವ ತರ ಕೊಟ್ಟಿದ್ದಾರೆ ಆ ತರ ತಗೋಣ. tan inverse of x divided by y minus tan inverse of x minus y divided by x plus y ಅಂತ ಇದೆ, ಅದನ್ನ ಹಾಗೆ ತಗೊಂಡಿದ್ದೀವಿ. ಈ ಸೆಕೆಂಡ್ ಟರ್ಮ್ ಅಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಫಸ್ಟ್ ಕಾನ್ಸೆಪ್ಟ್ ಇದಕ್ಕೆ ಫಾರ್ಮುಲಾ ಯೂಸ್ ಮಾಡಬಹುದು, tan inverse x minus tan inverse y. ಅದು ಲೆಂತಿ ಆಗ್ಬಿಡುತ್ತೆ ಪ್ರೊಸೆಸ್. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ ಸೆಕೆಂಡ್ ಟರ್ಮ್ಗೆ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡಿವೈಡೆಡ್ ಬೈ y ಮಾಡೋಣ. ಇದನ್ನ ಹಾಗೆ ಕ್ಯಾರಿ ಮಾಡ್ತೀರಾ, tan inverse of x by y ಹಾಗೆ ಕ್ಯಾರಿ ಮಾಡ್ತೀರಾ, ಮೈನಸ್ tan inverse of ನ್ಯೂಮರೇಟರ್ ಗೆ y ಇಂದ ಡಿವೈಡ್ ಮಾಡಿದಾಗ ಇದು x by y ಆಗುತ್ತೆ, -1 ಆಗುತ್ತೆ. ಡಿವೈಡೆಡ್ ಬೈ y ಮಾಡಿದಾಗ x ಡಿವೈಡೆಡ್ ಬೈ y ಆಗುತ್ತೆ, +1 ಆಗುತ್ತೆ. ಈ ತರ ಆಯ್ತು. ವಿ ನೋ ದಟ್ tan inverse x minus tan inverse y, ಇದನ್ನ ಹಾಗೆ ಕ್ಯಾರಿ ಮಾಡ್ತಾ ಇದ್ದೀರಿ. ಅಂದ್ರೆ tan inverse of x by y ಆಯ್ತು. ನಮಗೆ ಫಾರ್ಮುಲಾ ಗೊತ್ತಿರುತ್ತೆ, tan inverse of x minus tan inverse of y is equal to tan inverse of x minus y divided by 1 plus x into y. We are in right side ಅಲ್ಲಿ ಇದ್ದೀವಿ. x ಪ್ಲೇಸ್ ಅಲ್ಲಿ x by y ಇದೆ, y ಪ್ಲೇಸ್ ಅಲ್ಲಿ 1 ಇದೆ. ಲೆಫ್ಟ್ ಸೈಡ್ ಅನ್ನ ಬರೀಬೇಕು ನಾವು. ಏನಾಗಿರುತ್ತೆ ರಿಸಲ್ಟ್ ಅವಾಗ ಮೈನಸ್ ನ ಹಾಗೆ ಕ್ಯಾರಿ ಮಾಡ್ತಾ ಇದೀವಿ. tan inverse of x ಬರೀಬೇಕು, x ಪ್ಲೇಸ್ ಅಲ್ಲಿ ಏನಿದೆ x by y ಇದೆ. ನೆಕ್ಸ್ಟ್ ಅದಾದ್ಮೇಲೆ ಮೈನಸ್ ಬರೀತೀರಾ, ಮೈನಸ್ tan inverse of y ಬರೀತೀರಾ, y ಪ್ಲೇಸ್ ಅಲ್ಲಿ ಏನಿರುತ್ತೆ 1. ಈ ತರ ಇದು ಪಾಸಿಟಿವ್ ಇದೆ, ಮಲ್ಟಿಪ್ಲೈ ಮಾಡಿದಾಗ ಇದು ನೆಗೆಟಿವ್ ಆಗುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ tan inverse of 1 ಅಂತಂದ್ರೆ ರಿಸಲ್ಟ್ ಏನಾಗಿರುತ್ತೆ π/4 ಆಗಿರುತ್ತೆ. ಆದ್ರಿಂದ ಇದಕ್ಕೆ ಆನ್ಸರ್ ಏನಾಗ್ತೀರಾ, π/4 ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಈ ತರ ಅದನ್ನ ನಾವು ಸಿಂಪ್ಲಿಫೈ ಮಾಡ್ತೀವಿ.